If your joy is connected to your family, money, finance, or to anyone, they will disturb you. ಸೊ ನಿಮ್ಮ ಜಾಯ್ ದೇವರೊಂದಿಗೆ ಮಾತ್ರನೇ ಕನೆಕ್ಟೆಡ್ ಆಗಿರಬೇಕು. ದೆನ್ ಯು ವಿಲ್ ನಾಟ್ ಗೆಟ್ ಡಿಸ್ಟರ್ಬ್ಡ್. ಯಾಗೋದಾ, ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಜನ ಚೇಂಜ್ ಆಗ್ತಾರೆ, ನಂಬಿರೋರು ಚೇಂಜ್ ಆಗ್ತಾರೆ, ಆದರೆ ಪ್ರಸನ್ನತೆ ಮಾತ್ರ ಯಾವಾಗಲೂ ಚೇಂಜೇ ಆಗಲ್ಲ. ಸೊ ಅಲ್ಲಿ ನಮ್ಮ ಜಾಯ್ ಕನೆಕ್ಟೆಡ್ ಆಗಿದ್ದುಬಿಟ್ರೆ you will never get disturbed. People may fail, money may fail, relatives may fail, husband may fail, wife may fail, children may fail. Jesus never fails. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಗೆಟ್ ರೆಡಿ ಫಾರ್ ದ ವರ್ಡ್. ವಾಕ್ಯಕ್ಕೆ ಸಿದ್ಧರಾಗಿರಿ. ಆರ್ ಯು ರೆಡಿ? ಆಮೆನ್. ಪಕ್ಕದಲ್ಲಿ ನೋಡಿ ಕೇಳಿ, ರೆಡಿನಾ? ಆಮೆನ್. ಸೊ ಡಿಕ್ಲರೇಷನ್ ಆ್ಯಂಡ್ ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾತು ಭಾಳ ಭಾಳ ಮುಖ್ಯವಾದಂಥದ್ದು. ನೋಡಿ, ಈಸಾಕನು ಇಬ್ಬರು ಮಕ್ಕಳಿಗೆ ಹೇಳ್ತಾನೆ, ದೊಡ್ಡವನಿಗೆ ಹೇಳ್ತಾನೆ, ನಾನು ಇವಾಗ ತಿಂದುಬಿಟ್ಟು ನಿಮ್ಮನ್ನೇನು ಮಾಡ್ತೀನಿ, ಆಶೀರ್ವದಿಸ್ತೀನಿ ಅಂತ. ಇವರಿಬ್ಬರು ಕಿತ್ಲಾಡ್ತಾರೆ. ಅವನು ಬಂದು ಹೇಗಾದರೂ ಮಾಡಿ ಅಲ್ಲಿ ಅವನ ತಂದೆ ಮುಂದೆ ನಿಂತ್ಕೊಬೇಕು ಅಂತ. ಇವನು ಹೋಗಿ ಶಾರ್ಟ್ಕಟ್ಟಲ್ಲಿ ಏನು ಮಾಡ್ತಾನೆ, ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಅಲ್ಲೊಂದು ಕುರಿ ಮರಿ ನೋಡ್ದು ತೊಗೊಂಬಂದು ಓಡಿ ಬರ್ತಾನೆ. ಇವನೇನು ಮಾಡ್ತಾನೆ, ಅಲ್ಲೋಗಿ ಅಲ್ಲಿ ನೋಡಿ, ಪತ್ರಕ್ಕೆ ಓಡಾಡ್ತಾ ಇಲ್ಲ. ಯಾವುದಕ್ಕೆ ಓಡಾಡ್ತಾವ್ರೆ? ಪತ್ರಕ್ಕೆ ಓಡಾಡ್ತಾ ಇಲ್ಲ, ಬಾಯಲ್ಲಿ ಬರೋ ಮಾತುಗಾಗಿ ಓಡಾಡ್ತಾ ಇರೋದು. ಚೆನ್ನಾಗಿ ಗಮನಿಸಿ, ಪತ್ರ ನಿಲ್ಲಲ್ಲ, ವಾಕ್ಯ ನಿಂತುಬಿಡುತ್ತೆ. ಸೊ ಡಿಕ್ಲರೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೋಬನು ವಯಸ್ಸಾದಾಗ ಯೋಸೇಫನ್ ಏನು ಮಾಡ್ತಾನೆ ಗೊತ್ತಾ, ತನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಬಂದು ನಿಲ್ಲಿಸ್ತಾನೆ, ಇಬ್ಬರ ಮೇಲೆ ಕೈ ಇಡೋದಕ್ಕೆ. ಅವ್ನು ಸಾಯುವಂಥ ಸಮಯದಲ್ಲಿ ಅವನು ಏನು ಹೇಳ್ಬಿಟ್ಟು ಹೋಗ್ತಾನೆ ಅನ್ನೋದು ನೋಡಿ. ಯೋಸೇಫನು ಫಸ್ಟೇ ಗವರ್ನರು, ಅವನಿಗೆಲ್ಲ ಇತ್ತು, ಅವನಿಗೆ ಚಾರಿಟು, ರಥಗಳು, ಕೆಲಸದವರು ಎಲ್ಲ ಇದ್ದರು. ಆದ್ರೂ ಅವರಪ್ಪ ಲಾಸ್ಟಲ್ಲಿ ಸಾಯಬೇಕಾದ್ರೆ ಹೇಳುವಂಥ ಮಾತಿಗೆ ಅವರಿಬ್ಬರು ಮಕ್ಕಳನ್ನ ನಿಲ್ಲಿಸ್ತಾನೆ. ಏನು ಹೇಳ್ತಾರೆ? ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ಅವ್ನ ಕೈ ಇಟ್ಟು ಆಶೀರ್ವದಿಸ್ತಾನೆ. ನೋಡ್ದ, ಅದೇ ಅವ್ರ ತಲೆ ಮೇಲೆ, ಅವ್ರ ಸಂತತಿ ಮೇಲೆ ನಿಲ್ತು. ಸೊ ನಮ್ಮ ಹತ್ರ ಇರೋ ಹಣ, ಆಸ್ತಿ ಅದೆಲ್ಲ ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ಆ ವರ್ಡ್ ಡಿಕ್ಲರೇಷನ್. ಸೊ ಗೆಟ್ ರೆಡಿ ಫಾರ್ ದ ವರ್ಡ್. ಹಲ್ಲೆಲೂಯಾ. ಸೊ ವಾಕ್ಯಕ್ಕೆ ಸಿದ್ಧರಾಗಿರಿ. ಸೊ ನನ್ನ ಬಾಯಿಂದ ಹೊರಡುವಂಥ ಒಂದೊಂದು ಮಾತು, ಲೆಟ್ ಇಟ್ ಬಿ ದ ವರ್ಡ್ ಆಫ್ ಹೋಲಿ ಸ್ಪಿರಿಟ್. ಆಮೆನ್. ಸೊ ನನ್ನ ಮಾತನ್ನು ದೇವರು ಅಭಿಷೇಕಿಸಿ, ದೇವರು ನನ್ನ ಹೃದಯದಲ್ಲಿ ಏನು ಹೇಳಬೇಕು ಅಂತ ಮಾತುಗಳನ್ನು ಇಡ್ತಾರೋ ಅದು ಇಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸೊ ಎಲ್ಲೆಲ್ಲ ನಾವು ದೇವ್ರನ್ನ ಘನಪಡಿಸ್ತೀವೋ ಅಲ್ಲೆಲ್ಲ ವಿ ಕ್ಯಾನ್ ಸಿ ದ ಪ್ರೆಸೆನ್ಸ್ ಆಫ್ ಗಾಡ್. ನೋಡಿ, ಎರಡು ಪ್ರಸನ್ನತೆ ಇದೆ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಪ್ರೆಸೆನ್ಸ್. ಎರಡು ವಿಧದಲ್ಲಿ ಪ್ರಸನ್ನತೆ ಉಂಟು. ಒಂದು ಅಬೈಡಿಂಗ್ ಪ್ರೆಸೆನ್ಸ್, ಯಾವಾಗಲೂ ನೆಲೆಗೊಂಡಿರುವಂಥ ಪ್ರಸನ್ನತೆ. ಎರಡನೇದು ಮ್ಯಾನಿಫೆಸ್ಟೆಡ್ ಪ್ರೆಸೆನ್ಸ್, ಪ್ರಕಟವಾಗುವಂಥದ್ದು. ಪ್ರಸನ್ನತೆ ಪ್ರಕಟವಾಗುವಂಥದ್ದು ಅಂದರೆ ಈ ರೀತಿ ಹೇಳ್ಬೋದು, ಪ್ರಕಟವಾದಂಥ ಪ್ರಸನ್ನತೆ, ಮ್ಯಾನಿಫೆಸ್ಟೆಡ್ ಪ್ರೆಸೆನ್ಸ್. ಇವಾಗ ಅಬೈಡಿಂಗ್ ಪ್ರೆಸೆನ್ಸ್ ಅಂದರೆ ನೆಲೆಗೊಂಡಿರುವ ಪ್ರಸನ್ನತೆ ಅಂದರೆ, ಗಾಡ್ ಸೆಡ್, ದೇವ್ರೇನು ಹೇಳ್ಬಿಟ್ರು ಅಂದರೆ, ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ಕೈ ಬಿಡೋದು ಇಲ್ಲ. ಪ್ರೈಸ್ ದಿ ಲಾರ್ಡ್. ಸರಿ, ಓಕೆ. ಅದಕ್ಕಿಂತ ಮುಂಚಿತವಾಗಿ ನಾನೊಂದು ಕ್ವಶನ್ ಕೇಳ್ತೀನಿ. ಎಷ್ಟು ಜನ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದ ಚರ್ಚ್? ಆಮೆನ್. ಆರ್ ಯು ಫೀಲಿಂಗ್ ದ ಪ್ರೆಸೆನ್ಸ್? ಈಗ ಸಭೆಗಳು ಬಂದು ನಾವು ದೇವರನ್ನ ಆರಾಧಿಸುವಾಗ, ಕೈಗಳನ್ನು ತಟ್ಟುವಾಗ, ವರ್ಷಿಪ್ ಮಾಡುವಾಗ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಹೌದಾ ಇಲ್ವಾ? ಇವಾಗ ನಿಮ್ಮ ಮನೆಯಿಂದ ಬರ್ತೀರಾ, ಮನೆಯಿಂದ ರೆಡಿಯಾಗಿ ಗಾಡಿಯಲ್ಲಿ, ಬಸ್ಸಲ್ಲೋ ಬರ್ತಾ ಇದ್ದೀರಾ, ಎಷ್ಟು ಜನ ಯು ಫೆಲ್ ದ ಪ್ರೆಸೆನ್ಸ್ ಆಫ್ ಗಾಡ್? ಗಾಡಿಯಲ್ಲಿ, ಮನೆಯಲ್ಲಿ ರೆಡಿಯಾಗಿ ಬರ್ತಾ ಇರ್ಬೇಕಾರೆ, ಬಸ್ಸಲ್ಲಿ, ಚರ್ಚಲ್ಲಿ ಇದ್ದಂಥ ಪ್ರಸನ್ನತೆ ಅಲ್ಲಿತ್ತಾ? ಇತ್ತಾ? ಇಲ್ಲ. ಯಾಗೊತ್ತಾ? ದೇವರಿದ್ರೂ ದಟ್ ಈಸ್ ಅಬೈಡಿಂಗ್ ಪ್ರೆಸೆನ್ಸ್, ದಟ್ ಈಸ್ ನಾಟ್ ಮ್ಯಾನಿಫೆಸ್ಟೆಡ್ ಪ್ರೆಸೆನ್ಸ್.
ಗಾಡ್ ಈಸ್ ವಿತ್ ಯು. ದೇವರು ನಿಮ್ಮ ಜೊತೆಯೇ ಇರ್ತಾರೆ. ಆದರೆ ಸ್ತುತಿಸುವಾಗ, ಆರಾಧಿಸುವಾಗ, ವಾಕ್ಯ ಕೇಳಬೇಕಾದ್ರೆ ಹಿ ವಿಲ್ ಮ್ಯಾನಿಫೆಸ್ಟ್ ಹಿಮ್ಸೆಲ್ಫ್. ಇಲ್ಲಿ ನೀವು ಅದನ್ನು ಗ್ರಹಿಸ್ಬೋದು, ಮನೆಯಲ್ಲೋ ಅಥವಾ ಗಾಡಿಗಳಲ್ಲೂ ಗ್ರಹಿಸ್ಬೋದು. ಆದರೆ ಬಟ್ ಅಟ್ಮಾಸ್ಫಿಯರ್ ಬೇರೆ. ದಾವೀದನನ್ನು ಕೊಲ್ಲಬೇಕು ಅಂತ ಒಂದು ಗ್ರೂಪ್ ಹೋಗ್ತಾರೆ. ಸೌಲನ್ನು ಕಳಿಸ್ತಾನೆ, ಹೋಗಿ ದಾವೀದನ ಏನು ಮಾಡಬೇಕು, ಕೊಲ್ಲಬೇಕು, ಅವನೆಲ್ಲಿದ್ದರೂ ಹುಡ್ಕೊಂಬನ್ನಿ ಅಂತ. ಅಲ್ಲಿ ದಾವೀದನ ಏನು ಮಾಡ್ತಾನೆ, ಅಲ್ಲಿ ಪ್ರವಾದಿಗಳ ಮಂಡಳಿಯಲ್ಲಿ ಏನು ಮಾಡ್ತಾರೆ, ಅಲ್ಲಿರ್ತಾನೆ. ಸೊ ದಾವೀದನನ್ನು ಕೊಲೆ ಮಾಡಬೇಕು ಅಂತ ಹೋದವರು ಏನು ಮಾಡಿದ್ರು, ಪ್ರವಾದನೆ ಹೇಳಿದ್ರಂತೆ, ಪ್ರಾಫೆಸೈಡ್. ಯಾಕೆ ಗೊತ್ತಾ, ಅಟ್ಮಾಸ್ಫಿಯರ್, ಆ ಜಾಗ. ಸೊ ಕೆಲವೊಂದು ಜಾಗಗಳಲ್ಲಿ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್, ಬಿಕಾಸ್ ಗಾಡ್ ಹಿಮ್ಸೆಲ್ಫ್ ವಿಲ್ ಮ್ಯಾನಿಫೆಸ್ಟ್. ಆಮೆನ್. ಸೊ ಈ ಜಾಗದಲ್ಲಿ ನನ್ನ ನೋಡ್ತಾ ಇರುವಂಥ, ನನ್ನ ಶಬ್ದವನ್ನು ಕೇಳ್ತಾ ಇರುವಂಥ ನಿಮ್ಮ ಮನೆಗಳಲ್ಲಿ ನಿಮ್ಮ ದೇವರ ಪ್ರಸನ್ನತೆ ಗ್ರಹಿಸುವಂತೆ ದೇವರು ಇವತ್ತು ಸಹಾಯ ಮಾಡಲಿ. ಹಲ್ಲೆಲೂಯಾ. ವಿ ಶುಡ್ ಬಿ ಕನೆಕ್ಟೆಡ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ನೋಡಿ, ಅವರ್ ಜಾಯ್ ಶುಡ್ ಬಿ ಕನೆಕ್ಟೆಡ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ನಮ್ಮ ಸಂತೋಷ ಎಲ್ಲಿ ಕನೆಕ್ಟೆಡ್ ಆಗಿರಬೇಕು, ಪ್ರಸನ್ನತೆಯಲ್ಲಿ, ದೇವರೊಂದಿಗೆ. ಇಫ್ ಯುವರ್ ಜಾಯ್ ಈಸ್ ಕನೆಕ್ಟೆಡ್ ಟು ಯುವರ್ ಫಾದರ್, ಇಫ್ ಯುವರ್ ಜಾಯ್ ಈಸ್ ಕನೆಕ್ಟೆಡ್ ಟು ಯುವರ್ ಮದರ್, if your joy is connected to your brother, they will disturb you. If your joy is connected to your family, money, finance, or to anyone, they will disturb you. So ನಿಮ್ಮ ಜಾಯ್ ದೇವರೊಂದಿಗೆ ಮಾತ್ರನೇ ಕನೆಕ್ಟೆಡ್ ಆಗಿರಬೇಕು. ದೆನ್ ಯು ವಿಲ್ ನಾಟ್ ಗೆಟ್ ಡಿಸ್ಟರ್ಬ್ಡ್. ಯಾಕೋದಾ, ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಜನ ಚೇಂಜ್ ಆಗ್ತಾರೆ, ನಂಬಿರೋರು ಚೇಂಜ್ ಆಗ್ತಾರೆ, ಆದರೆ ಪ್ರಸನ್ನತೆ ಮಾತ್ರ ಯಾವಾಗಲೂ ಚೇಂಜೇ ಆಗಲ್ಲ. ಸೊ ಅಲ್ಲಿ ನಮ್ಮ ಜಾಯ್ ಕನೆಕ್ಟೆಡ್ ಆಗಿದ್ದುಬಿಟ್ರೆ ಯು ವಿಲ್ ನೆವರ್ ಗೆಟ್ ಡಿಸ್ಟರ್ಬ್ಡ್. ಇವತ್ತು ತುಂಬ ಜನ ಡಿಸ್ಟರ್ಬ್ಡ್ ಆಗಿರೋದು ಏನು ಗೊತ್ತಾ, ಒಂಥರ ಬೇಜಾರಲ್ಲಿ ಕುಂತೈತೆ. ಯಾಕೆ ಗೊತ್ತಾ, ನಮ್ಮ ಯಜಮಾನ್ರು ಬೈದ್ಬಿಟ್ರು ಪಾಸ್ಟರ್, ನಮ್ಮ ಹೆಂಡತಿ ಜಗಳ ಮಾಡ್ತಾನೆ ಇರ್ತಾಳೆ, ನಮ್ಮ ಮಕ್ಕಳು ಸರಿ ಇಲ್ಲ ಪಾಸ್ಟರ್, ಯಾಕೆ ಬ್ರದರ್ ಒಂಥರ ಇದ್ದೀರಾ, ಫೈನಾನ್ಸ್ ಬಂದಿಲ್ಲ, ಯಾಕೆ ಬ್ರದರ್ ಅಂತೀರಾ, ಕೆಲಸ ಇಲ್ಲ, ಯಾಕೆ ಬ್ರದರ್ ಒಂಥರ, ಬಿಸ್ನೆಸ್ ಸ್ವಲ್ಪ ಡಲ್ ಆಗಿದೆ. ಸೊ ನಮ್ಮ ಜಾಯ್ ಎಲ್ಲಿ ಕನೆಕ್ಟೆಡ್ ಆಗಿದೆ ಅಂದರೆ ಬಿಸ್ನೆಸ್ಸು, ಫೈನಾನ್ಸು, ಕೆಲಸ. ನಾನೇನು ಹೇಳ್ತೀನಿ ಅಂದರೆ, ಇಫ್ ಯುವರ್ ಜಾಯ್ ಇಸ್ ಕನೆಕ್ಟೆಡ್ ವಿತ್ ಗಾಡ್, ಪರಿಸ್ಥಿತಿಗಳು ಹೆಂಗೆ ಇರಲಿ, ಯು ವಿಲ್ ಬಿ ಹ್ಯಾಪಿ ಆಲ್ವೇಸ್. ನಾವು ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಯಾರೊಂದಿಗೂ ನಮ್ಮ ಜಾಯ್ನ ಕನೆಕ್ಟ್ ಮಾಡಿ ಇಟ್ಕೊಬಾರ್ದು. ಪೀಪಲ್ ಮೇ ಫೇಲ್, ಮನಿ ಮೇ ಫೇಲ್, ರಿಲೇಟಿವ್ಸ್ ಮೇ ಫೇಲ್, husband may fail, wife may fail, children may fail, Jesus never fails. ನಾವು ಎಲ್ಲೋ ಒಂದು ಕಡೆ ತುಂಬ ಪ್ರೀತಿ ಇಟ್ಟುಬಿಡ್ತೀವಿ, ಇಟ್ಬಿಟ್ಟು ಸ್ವಲ್ಪ ಎದುರು ನೋಡ್ತೀವಿ, ಅದು ಸಿಗಲ್ಲ, ನೋಡ್ದಾ, ನಾವು ಒಂಥರ ಆಗ್ಬಿಡ್ತೀವಿ. ನಾವು ಇಟ್ಟಿರೋ ಪ್ರೀತಿಗೆ ತಕ್ಕನಂಗೆ ಪ್ರತಿಫಲ ಸಿಕ್ಕಿಲ್ಲ ಅಂದಮೇಲೆ ಆ ಪ್ರೀತಿಗಾಗಿ ಏನೆಲ್ಲ ಮಾಡ್ತೀವಿ ಗೊತ್ತಾ, ಕೆಲಸ ಮಾಡ್ತೀವಿ, ದುಡ್ಡು ಕೊಡ್ತೀವಿ, ಖರ್ಚು ಮಾಡ್ತೀವಿ, ಎಲ್ಲ ಮಾಡಿ ಟ್ರೈ ಮಾಡ್ತೀವಿ. ಬಟ್ ಅವರಲ್ಲಿ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ, ನೋಡ್ದಾ. ಸೊ ಇವ್ರಿಗೆ ಎಷ್ಟು ಕಷ್ಟಪಟ್ಟರು ನಮಗೇನು ಪ್ರಯೋಜನ, ಇವ್ರಿಗೇನೇ ಮಾಡಿದ್ರು ಇವ್ರ ಹತ್ರ ಏನು ಎದುರು ನೋಡೋಕ್ಕಾಗಲ್ಲ. ಸೊ ವಿಲ್ ಗೆಟ್ ಡಿಸ್ಟರ್ಬ್ಡ್. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಪ್ರಸನ್ನತೆಯನ್ನು ಬಿಟ್ಟು ಬೇರೆ ಎಲ್ಲೂ ನಿಮ್ಮ ಜಾಯಿನ್ ಕನೆಕ್ಟ್ ಮಾಡ್ಕೊಬೇಡಿ. ಈಸ್ ಪ್ರೆಸೆನ್ಸ್ ಈಸ್ ಆಲ್ವೇಸ್ ಅಬೈಡಿಂಗ್ ಪ್ರೆಸೆನ್ಸ್. ಆತ ನಮ್ಮನ್ನು ಬಿಟ್ಟು ಹೋಗದೇ ಇರುವಂಥ ಒಂದು ದೇವರು. ಆಮೆನ್. ಹಲ್ಲೆಲೂಯಾ. ಒಂದು ಬಸ್ಸಲ್ಲಿ ಒಬ್ಬ ಪಕ್ಕದಲ್ಲಿ ಕುಡಿದು ಬಂದ್ಬಿಟ್ಟಿದ್ದಾನೆ. ಫುಲ್ ಅವನ ಪಾಡಿಗೆ ಮಾತಾಡ್ಕೊಂಡು ಬರ್ತಾವನೆ, ಜಗಳ ಮಾಡ್ಕೊಂಡು ಬರ್ತಾವನೆ, ಬೈಕೊಂಡು ಬರ್ತಾವನೆ. ಪಕ್ಕದಲ್ಲಿ ಕುಂತ್ಕೊಂಡ್ರೆ ಸ್ಮೆಲ್ಲು, ವಾಸನೆ ಬೇರೆ, ಅಲ್ಲಿ ಉಗಿಯೋದು, ಏನೇನೋ ಮಾಡ್ತಾವನೆ. ಪಕ್ಕದಲ್ಲಿ ಒಬ್ಬರು ಸೈಲೆಂಟಿಗೆ ಕುಂತಿದ್ರಂತೆ. ಅಲ್ಲಿ ಎಲ್ಲ ಇಳಿದಿದ್ದ ಮೇಲೆ ಎಲ್ಲ ಕೇಳಿದ್ರಂತೆ, ಏನು ಸರ್ ಅವನು ಅಷ್ಟು ಗಲಾಟೆ ಮಾಡ್ತಾನೆ, ನೀವು ಅಲ್ಲೇ ಕುಂತಿದ್ದೀರ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾನು ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀನಿ, ಇವಾಗ ನನಗೆ ಬೇರೆ ಕಡೆ ಎದ್ದು ಹೋಗೋಕ್ಕೆ ಜಾಗ ಇಲ್ಲ,
ಅವನೇನೇ ಮಾಡಿದ್ರು ನಾನು ಏನೇನು ಮಾಡಬೇಕು, ನಾನು ಕುಂತ್ಕೊಳ್ಳೇಬೇಕು, ಯಾಕಂದರೆ ಟಿಕೆಟ್ ಬುಕ್ ಆಗಿದೆ. ಆ ರೀತಿಯೇ ದೇವ್ರು ನಮ್ಮನ್ನು ಬುಕ್ ಮಾಡಿಬಿಟ್ರು. ನಾವೇನೇ ಮಾಡಿದ್ರೂ ಆತನ ಎದ್ದು ಹೋಗಂಗಿಲ್ಲ, ನಮ್ಮ ಜೊತೆನೇ ಕುಂತಿರ್ಬೇಕು. ಸೊ ಕೆಲವೊಂದು ಸಮಯ ನಾವು ಮಾಡೋದೆಲ್ಲ ನೋಡಿದಾಗ ನಾವೇ ಯೋಚನೆ ಮಾಡ್ತೀವಿ, ಪಕ್ಕದಲ್ಲಿರೋರು ಎದ್ದು ಹೊರಟೋದ್ರ ಅಂತ. ಅಷ್ಟು ಗಲಾಟೆ, ತಲೆ ಹರಟೆ ಎಲ್ಲ ಮಾಡಿರ್ತೀವಿ. ಆದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ದೇವ್ರು ಹೋಗ್ಬಿಡ್ತಾರಂತೆ. ನೋಡಿರಿ, ಒಂದು ಬಸ್ಸಲ್ಲಿ ಟಿಕೆಟ್ ಬುಕ್ ಮಾಡ್ತಾನೆ ಚೇಂಜ್ ಮಾಡಲ್ಲ, ಒಂದು ಫ್ಲೈಟಲ್ಲಿ ಟಿಕೆಟ್ ಬುಕ್ ಮಾಡಿಬಿಟ್ರೆ ಚೇಂಜ್ ಮಾಡ್ಕೊಳ್ಳಲ್ಲ. ನಮ್ಗೆ ಇಷ್ಟ ಬಂದು ಕುಂತ್ಕೊಳ್ಳೋಕ್ಕಾಗಲ್ಲ. ಎಲ್ಲಿ ಬುಕ್ ಮಾಡಿರ್ತೀವೋ ಏನು ಮಾಡ್ತೀವಿ, ಅಲ್ಲೇ ಹೋಗಿ ಕುಂತ್ಕೊಬೇಕು. ಸೊ ದೇವರು ಹೇಳಿಬಿಟ್ರು, ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ಕೈ ಬಿಡೋದು ಇಲ್ಲ ಅಂತ. ಈ ವಾಗ್ದಾನಕ್ಕೆ ದೇವ್ರು ಏನು ಮಾಡ್ತಾರೆ ಗೊತ್ತಾ? ನಮ್ಮ ಏನೇ ಪರಿಸ್ಥಿತಿ ಆದರೂ ಹಿ ವಿಲ್ ನೆವರ್ ಲೀವ್ ಮೀ, ಹಿ ವಿಲ್ ನೆವರ್ ಲೀವ್ ಯು. ಆತ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಅಷ್ಟು ಒಳ್ಳೆಯ ದೇವರು. ಸೊ ಈ ದೇವರಿಗೆ ನಾವು ಕೆಲಸ ಮಾಡೋದಕ್ಕೆ, ರಾಜ್ಯನ ಕಟ್ಟೋದಕ್ಕೆ ದೇವರು ನನ್ನನ್ನು ನಿಮ್ಮನ್ನೆಲ್ಲ ಆರಿಸ್ಕೊಂಡಿದ್ದಾರೆ ಅಂದರೆ ರಿಯಲಿ ವಿ ಆರ್ ಸೋ ಬ್ಲೆಸ್ಡ್ ಟು ಡೂ ಈಸ್ ಮಿನಿಸ್ಟ್ರಿ. ಆಮೇನ್. ಸೊ ಅದಕ್ಕೆ ಯಾವುದನ್ನು ಮಾಡಿದ್ರೂ ಸಂತೋಷವಾಗಿ ಮಾಡಬೇಕು. ದೇವರು ನಮ್ಮ ಮುಖಾಂತರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ದೇವರು ಇಷ್ಟಪಡ್ತಾರೆ. ಆಮೆನ್. ಹಲ್ಲೆಲೂಯಾ. ಸೊ ಇವತ್ತು ಪರಿಸ್ಥಿತಿಗಳು ಏನೇ ಆಗಿರ್ಬೋದು, ಹೆಂಗೆ ಇರ್ಬೋದು, ದೇವ್ರು ಮಾತನಾಡಬೇಕಾದ್ರೆ, ದೇವರು ಒಂದು ವಾಗ್ದಾನ ಹೇಳ್ಬೇಕಾದ್ರೆ ಅದಕ್ಕೂ ನಮಗೂ ಕನೆಕ್ಷನ್ನೇ ಇಲ್ಲದೆ ಇರೋ ಥರ ಇರುತ್ತೆ. ಒಂದು. ಎರಡನೇದು, ದೇವ್ರೇನಾದರೂ ಹೇಳಿದಾಗ ನಮಗೆ ನಂಬಕ್ಕಾಗದೇ ಇರುವಂಥದ್ದಾಗಿರುತ್ತೆ. ಇವಾಗ ನಾವು ಬೈಬಲಲ್ಲಿ ನೋಡ್ತೀವಲ್ವಾ, ಅಬ್ರಹಾಮನು ಯಾರಂತೆ? ನಂಬಿಕೆಯ ತಂದೆ, ಫಾದರ್ ಆಫ್ ಫೇತ್ ಅಂತ ಬೈಬಲ್ ಹೇಳುತ್ತೆ. ಸೊ ಜೆನಿಸಿಸ್ 17:17 ದೇವರು ಅವನ ಹತ್ರ ಒಂದು ಮಾತಾಡಿದಾಗ, ದೇವರು ವೆನ್ ಗಾಡ್ ಸ್ಪೋಕ್ ಟು ಅಬ್ರಹಾಮ್, ಜೆನಿಸಿಸ್ 17:17, ಆದಿಕಾಂಡ 17:17 ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು. ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು ಅಂದರೆ ಶೂ ಅಂತ. ನಾನೇನು ಹೇಳ್ತೀನಿ ಅಂದರೆ, ನಗಾಡ್ದವರೆಲ್ಲ ಫಾದರ್ ಆಫ್ ಫೇತ್ ಅಂತೆ. ಇವನು ಯಾರಂತೆ? ನಂಬಿಕೆಗೆ ತಂದೆ. ದೇವ್ರು ಮಾತಾಡೋದಕ್ಕೆ ನಗಾಡವನೇ. ಸೊ ನಾನೇನು ಹೇಳ್ತೀನಿ ಅಂದರೆ, ಈ ಪ್ರಸಂಗನ ಕೇಳಿ ನೀನು ನಗಾಡ್ತೀಯೋ ಅಥವಾ ಸೀರಿಯಸ್ಸಾಗಿ ಕೇಳ್ತೀಯೋ ಇಲ್ಲ ಮನಸ್ಸಲ್ಲಿ ಏನು ಅನ್ಕೊತೀಯೋ, ದೇವ್ರು ಹೇಳಿದ್ದನ್ನು ನೆರವೇರಿಸ್ತಾರೆ. ನೋಡಿ, ದೇವರು ಸುಮ್ಮನೆ ನನ್ನ ಟೀಚಿಂಗ್ ಕೆಳಗಡೆ ನಿಮ್ಮನ್ನು ಕುಂಡ್ರಿಸಿಲ್ಲ, ಅಥವಾ ಎಲ್ಲರೂ ಇಲ್ಲಿ ಕುಂಡ್ರಿಸಿಲ್ಲ, ಅಥವಾ ಆನ್ಲೈನಲ್ಲಿ ನನ್ನನ್ನು ಫಾಲೋ ಮಾಡ್ತಾಯಿಲ್ಲ. ದೇವರು ಎಲ್ಲನೂ ಈ ಹ್ಯಾಸ್ ಆಲ್ರೆಡಿ ಪ್ಲ್ಯಾಂಡ್. ರೂತಳು ಬರೆದ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯ ಓದಿ. ದ ಬುಕ್ ಆಫ್ ರೂತ್ ಚಾಪ್ಟರ್ 2:3. ಓಕೆ, ದೈವ ಯೋಗದಿಂದ ಅಂತ ಐತೆ. ಇವಳು ಪ್ಲ್ಯಾನ್ ಮಾಡಿ ಬೋವಾಜನ ಹೊಲಕ್ಕೆ ಹೋಗಿಲ್ಲ. ಸಿಂಪ್ಲಿ ಕೋಇನ್ಸಿಡೆನ್ಸ್, ಹೋಗಬೇಕು ಅಂತ ಸಡನ್ನಾಗಿ ಹೋದ್ಲು. ಅಲ್ಲಿ ಬೋವಾಜನ್ನು ಮೀಟ್ ಮಾಡ್ತಾಳೆ. ಅಲ್ಲಿಂದನೇ ದೇವರೊಂದು ದೊಡ್ಡ ಪ್ಲ್ಯಾನ್ ಇಟ್ಟಿದ್ರು. ಅವಳ ಮುಖಾಂತರನೇ ದಾವೀದನ ಹುಟ್ಟುತ್ತಾನೆ, ದಾವೀದನ ಮುಖಾಂತರನೇ ಹಾಗೇ ಯೇಸು ಕ್ರಿಸ್ತನ ಹುಟ್ಟುವಂಥ ವಂಶಾವಳಿ ಯಾರ ಮುಖಾಂತರ ಬಂತು ಅಂದರೆ ರೂತನ ಮುಖಾಂತರ ಬಂತಂತೆ. ಯಾರ ಮುಖಾಂತರ ಬಂತಂತೆ? ರೂತನ ಮುಖಾಂತರ. ಸೊ ಇವಳು ಹೋಗಿದ್ದು ಕೋಇನ್ಸಿಡೆನ್ಸ್, ಬಟ್ ದಟ್ ವಾಸ್ ಅ ಪ್ಲ್ಯಾನ್ ಆಫ್ ಗಾಡ್. ನೀವು ನನ್ನನ್ನು ಮೀಟ್ ಮಾಡಿರೋದು ಕೋಇನ್ಸಿಡೆನ್ಸ್. ಏನೋ ಗೊತ್ತಿಲ್ಲ ಪಾಸ್ಟರ್, ಯೂಟ್ಯೂಬ್ದಲ್ಲಿ ಹುಡುಕ್ತಾ ಇದೆ, ಸಡನ್ನಾಗಿ ನೀವು ಬಂದುಬಿಟ್ರಿ. ಎಷ್ಟು ಜನ ಹೇಳ್ತಾರೆ ಗೊತ್ತಾ, ಪಾಸ್ಟರ್ ಯಾವುದೋ ನೋಡೋಕೆ ಹೋದೆ, ಕರೆಕ್ಟಾಗಿ ನೀವು ಮಾತಾಡೋದನ್ನು ಕೇಳಿಸ್ಕೊಂಡೆ, ಅಲ್ಲೇ ಸ್ಟಕ್ ಆದೆ, ಅವತ್ತಿಂದ ನಿಮ್ಮನ್ನೇ ಫಾಲೋ ಮಾಡ್ತಾಯಿದ್ದೀನಿ. ನೀವೇನೋ ಕೋಇನ್ಸಿಡೆನ್ಸಲ್ಲಿ ಹುಡುಕ್ತಾ ಇದ್ರಿ, ಬಟ್ ದಟ್ ಈಸ್ ಗಾಡ್ಸ್ ಪ್ಲ್ಯಾನ್. ಆಮೇನ್. ನೀವು ನನಗೆ ಸಿಕ್ಕಾಕೊಂಡಿರೋದು ಕೋಇನ್ಸಿಡೆನ್ಸ್ ಅಲ್ಲ, ಗಾಡ್ಸ್ ಪ್ಲ್ಯಾನ್. ನಿಮಗೆ ನಾನು ಸಿಕ್ಕಾಕೊಂಡಿರೋದು ಕೋಇನ್ಸಿಡೆನ್ಸ್ ಅಲ್ಲ, ಗಾಡ್ಸ್ ಪ್ಲ್ಯಾನ್. ಸೊ ನೋಡಿ, ದೇವರು ಯಾವಾಗಲೂ ಒಬ್ಬರನ್ನು ಆಶೀರ್ವದಿಸ್ಬೇಕಂದ್ರೆ ಪ್ಲೇಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿವೈನ್ ಕನೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾರ ಜೊತೆ ಕನೆಕ್ಷನ್ ಇಟ್ಟಿದ್ದೀರಾ, ನೀವು ಯಾವ ಜಾಗದಲ್ಲಿ ಇದ್ದೀರಾ, ಭಾಳ ಮುಖ್ಯ. ಆ ಎರಡೂ ಇದ್ದರೆ ಮಾತ್ರ ನೀವು ಬೆಳೆಯೋಕ್ಕಾಗೋದು.
ಸರಿಯಾದ ಸತ್ಯ ಹೇಳೋರು, ಸರಿಯಾದ ಸತ್ಯ ಹೇಳುವಂಥ ಸಭೆಯಲ್ಲಿ ನೀವು ಒಂದು ವೇಳೆ ಇಲ್ಲ ಅಂದರೆ ಟೈಮ್ ಮಾತ್ರ ಹೋಗ್ತೈತೆ ಹೊರತು ಯಾವ ಪ್ರತಿಫಲನೂ ಬರೋಲ್ಲ, ಯಾವ ಶಬ್ದನೂ ನೀವು ಕೇಳಿಸ್ಕೊಳಕ್ಕಾಗೋದಿಲ್ಲ. ಆಮೇಲೆ ಸೊ ನೀವು ಪ್ರೇಯರ್ ಮಾಡಬೇಕಾಗಿದ್ದು ಏನಂದರೆ, ನಿಮಗೆ ಸರಿಯಾದಂಥ ಒಂದು ಲೀಡರ್ ಬೇಕು. ಆ ಲೀಡರೇ ನಿಮ್ಮ ಗೋಲ್ಗೆ ಲ್ಯಾಡರು. ಸೊ ದೇವ್ರು ಮಾತಾಡೋದು ಹೆಂಗಿತ್ತು? ಅಬ್ರಾಹ್ಮನಿಗೆ ನಗಾಡೋ ಥರ ಇತ್ತು. ಯೇಸು ಸ್ವಾಮಿ ಒಂದು ಕಡೆ ಹೋಗ್ತಾರೆ, ಒಂದು ಸಾವು ಮನೆಗೆ ಹೋಗ್ಬಿಡ್ತಾರೆ. ಅಲ್ಲೋಗಿ ಎಲ್ಲ ಏನು ಹೇಳ್ತಾರೆ ಗೊತ್ತಾ? ಹುಡುಗಿ ಮಲಗವಳೆ, ಅಯ್ಯೋಯ್ಯೋ ಹೊಲ್ಟೋದ ಅನ್ನೋರೆಲ್ಲ ಇವಾಗ ಏನು ಮಾಡಿಬಿಟ್ರು? ನಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಯೇಸು ಸ್ವಾಮಿ ಎಲ್ಲಿ ಹೋಗ್ತಾರೋ ಸಾವು ಮನೆಯೂ ನಗಾಡೋ ಮನೆ ಯಾಕೆ ಚೇಂಜ್ ಆಗಿಬಿಡ್ತೈತೆ. ಸೊ ವೇರ್ ದೆರ್ ಈಸ್ ದ ಪ್ರೆಸೆನ್ಸ್ ಆಫ್ ಗಾಡ್, ನಿಮ್ಮ ಮನೆ ಸಾವು ಮನೆ ಥರ ಇರ್ಬೋದು. ಈಗ ದ ಪ್ರೆಸೆನ್ಸ್ ಆಫ್ ಗಾಡ್, ಪ್ರಸನ್ನತೆ, ನಿಮ್ಮ ಮನೆ ಸಂತೋಷವಾಗುವಂಥ ದೇವ್ರು ಚೇಂಜ್ ಮಾಡಿಬಿಡ್ತಾರೆ. ಸೊ ನಗಾಡಿದ ಮೇಲೆ ಮಿರಕಲ್ ನಡೀತಲ್ಲಿ. ನಾನೇನು ಹೇಳ್ತಾ ಗೊತ್ತಾ, ನೀನು ಅಳೋವರೆಗೂ ಮಿರಕಲ್ ಇಲ್ಲ, ನೀನು ನಗಾಡೋವರೆಗೂ ಎಲ್ಲ ಮಿರಕಲ್ ಹೋಲ್ಡಲ್ಲಿರುತ್ತೆ. ನೀನು ಯಾವಾಗ ನಗಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ ನಿನಗೆ ಅದ್ಭುತ ತಾನಾಗೇ ನಡೆದ್ಬಿಡ್ತದೆ. ಆಮೇಲೆ ನೋಡಿ, ಅಬ್ರಹಾಮನ್ ನಗಾಡ್ದೆ ತಾನೆ, ನಿನಗೊಂದು ಮಗ ಕೊಡ್ತೀನಿ, ಅವನ ಹೆಸರೇನು ಗೊತ್ತಾ? ಈಸಾಕನು. ಐಸಕ್ ಮೀನ್ಸ್ ಲಾಫ್, ನಗು. ನಿನ್ನ ಜೀವನ ಎಲ್ಲ ನೀನು ನಗ್ತಾನೆ ಇರಬೇಕು, ನಗುತ್ತಾ ನಗುತ್ತಾ. ಹೆಂಗೆ ಜೀವನ ಹೆಂಗಿರಬೇಕು? ನಗಾಡ್ಕೊಂಡೇ ಇರಬೇಕು. ವೇರ್ ದೆರ್ ಈಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ದೇರ್ ವಿಲ್ ಬಿ ಜಾಯ್. ಆಮೆನ್. ಸೊ ನಾವು ಇವತ್ತೇನು ಅಂದ್ಕೊಂಡಿದ್ದೀವಿ ಗೊತ್ತಾ? ಕ್ರಿಶ್ಚಿಯಾನಿಟಿ ಅಂದರೆ ಎಲ್ಲರೂ ಅಳಾಡಬೇಕು, ಎಲ್ಲರೂ ಹತ್ತು ಗೊಳಾಡಿ ಹಾಗೇ ಕಣ್ಣೀರು ಸುಡಿಸುತ್ತಾ ಇದ್ದರೆ ನಾವೇನು ಹೇಳ್ತೀವಿ? ಇಟ್ ಈಸ್ ಕಾಲ್ಡ್ ರಿವೈವಲ್ ಅಂತ ಹೇಳ್ತೀವಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ 3,000 ಜನ ರಕ್ಷಣೆ ಹೊಂದಿದ ತಕ್ಷಣ ಎಲ್ಲರೂ ಏಕಮನಸ್ಸಾಗಿ ಕೂಡಿ ಪ್ರಾರ್ಥನೆ ಮಾಡಿ ಫೆಲೋಶಿಪ್ಪಲ್ಲಿ ಇದ್ರಂದರೆ ಎಲ್ಲರೂ ಉಲ್ಲಾಸದಿಂದ, ಹಿಂಗೆ ಎಲ್ಲರೂ ಹೇಳಿ ಆಮೆನ್. ಸೊ ಎಲ್ಲರೂ ಉಲ್ಲಾಸದಿಂದ ಅಂದರೆ ಎಲ್ಲರೂ ಜಾಯಲ್ಲಿದ್ದಂತೆ. ಸೊ ಓಲ್ಡ್ ಟೆಸ್ಟ್ಮೆಂಟ್ ಎಲ್ಲರೂ ಅಳ್ತಾಯಿದ್ರು, ನ್ಯೂ ಟೆಸ್ಟ್ಮೆಂಟ್ ಎಲ್ಲರೂ ನಗಾಡ್ತಾಯಿದ್ರು. ಸೊ ವೇರ್ ದೇರ್ ಈಸ್ ಜಾಯ್ ದಟ್ ಈಸ್ ಕಾಲ್ಡ್ ರಿವೈವಲ್. ಸೊ ಈ 3,000 ಜನ ರಕ್ಷಣೆ ಹೊಂದಿದ ಮೇಲೆ ಏನು ಮಾಡ್ತಾಯಿದ್ರಂತೆ? ಎಲ್ಲರೂ ಉಲ್ಲಾಸವಾಗಿದ್ದರಂತೆ. ಸೊ ನಿನ್ನ ಲೈಫಲ್ಲಿ ಸಂತೋಷ ಬಂದಿಲ್ಲ, ಒಂದು ವೇಳೆ ನಿನ್ನ ಲೈಫಲ್ಲಿ ಸಂತೋಷ ಇಲ್ಲ ಅಂದರೆ ನಿನಗೆ ಇನ್ನೂ ಪ್ರೆಸೆನ್ಸ್ ಆಫ್ ಗಾಡ್ ಗೊತ್ತಿಲ್ಲ. ಯಾರೋ ರಾಂಗ್ ಟೀಚಿಂಗ್ ಮಾಡಿ ನಿನ್ನ ಮೈಂಡನ್ನು ಕೆಡಿಸ್ಬಿಟ್ಟಿದ್ದಾರೆ. ಇಲ್ಲ, ನೀನು ಯಾವಾಗಲೂ ಸೀರಿಯಸ್ ಆಗಿರಬೇಕು, ಕಣ್ಣೀರೊಂದಿಗಿರಬೇಕು, ಮೊಣಕಾಲು ಹಾಕಬೇಕು, ಮೊಣಕಾಲಲ್ಲಿ ಪ್ರೇಯರ್ ಮಾಡ್ತಾ ಇರಬೇಕು, ನೀನು ನಗಾಡಿದ್ರೆ ಅಷ್ಟೇ ಅನಾಯಿಂಟಿಂಗ್ ಹೋಗ್ಬಿಡ್ತೈತೆ ಅಂತ ಯಾರೋ ನಿಮ್ಗೇನು ಮಾಡಿದ್ದಾರೆ? ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯು ಶುಡ್ ಬಿ ಆಲ್ವೇಸ್ ಇನ್ ಜಾಯ್ಫುಲ್ ಮೂಡ್. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಜಾಯ್ನ ರಿಲೇಟಿವ್ ಮೇಲೋ, ಹಣದ ಮೇಲೋ, ಅಥವಾ ಗಂಡನ ಮೇಲೋ, ಹೆಂಡತಿ ಮೇಲೋ, ಮಕ್ಕಳ ಮೇಲೋ ಎಲ್ಲೋ ನೀವು ಕನೆಕ್ಟ್ ಮಾಡಿಬಿಟ್ರೆ ದೇ ವಿಲ್ ಡಿಸ್ಟರ್ಬ್ ಯು. ಅವ್ರು ನಿಮ್ಮನ್ನು ಡಿಸ್ಟರ್ಬ್ ಮಾಡಿಬಿಡ್ತಾರೆ, ನಿಮ್ಮ ಜಾಯಿನ್ ಡಿಸ್ಟರ್ಬ್ ಮಾಡಿಬಿಡ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ, ಹೆಂಡತಿ ಆಗಲಿ, ಗಂಡ ಆಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಮಕ್ಕಳಾಗಲಿ, ಸ್ವಂತದವರಾಗಿರಲಿ, ಯಾರ ಜೊತೆನೂ ನಿಮ್ಮ ಜಾಯ್ನ ಕನೆಕ್ಟ್ ಮಾಡ್ಕೊಬೇಡಿ. ನಿಮಗೆಲ್ಲ ಜಾಯ್ ಎಲ್ಲಿರ್ಬೇಕು ಗೊತ್ತಾ? ವಾವ್, ದೇವರು ಅಂದಿದ ತಕ್ಷಣ ನಿಮ್ಗೆ ಜಾಯ್ ಬಂದುಬಿಡ್ಬೇಕು, ಹಾಡು ಅಂದಿದ ತಕ್ಷಣ ಜಾಯ್ ಬಂದುಬಿಡು, ವಾಕ್ಯ ಅಂದಿದ ತಕ್ಷಣ ಜಾಯ್ ಬಂದುಬಿಡ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ನಾವು ಇದನ್ನೆಲ್ಲ ಇವಾಗ ನಾವು ಯೋಚನೆ ಮಾಡಲ್ಲ. ಎಷ್ಟೋ ವರ್ಷಗಳು ಹಂಗೆ ಹೋಗ್ಬಿಟ್ಟಿರ್ತೈತೆ, ಯಾವುದ್ರ ಮೇಲೋ ಸಂತೋಷ ಪಟ್ಕೊಂಡು ಎಲ್ಲೋ ಹೋಗ್ಬಿಟ್ಟಿರ್ತೈತೆ ವಯಸ್ಸಾಗಿ. ಆಮೇಲೆ ಯೋಚನೆ ಮಾಡಿರ್ತೀವಿ, ನಾನು ಆವಾಗಲೇ ಸೇವೆ ಮಾಡಿದರೆ, ನಾನು ಆವಾಗಲೇ ಸ್ವಲ್ಪ ದೊಡ್ಡ ಇನ್ನೂ ಸ್ವಲ್ಪ ದೇವರಲ್ಲಿ ಇದ್ದಿದ್ರೆ, ಆವಾಗಲೇ ಈ ಸಂದೇಶನೆಲ್ಲ ಕೆಲವ್ರು ಹೇಳ್ತಾರೆ ನೋಡಿ, ಪಾಸ್ಟರ್ ನಿಮ್ಮ ಪ್ರಸಂಗ ನಾನು ಒಂದು 10 ವರ್ಷದ ಹಿಂದೆ ಕೇಳಿದ್ದಿದ್ರೆ ಇವತ್ತೆಲ್ಲೋ ಇರ್ತಾಯಿದ್ದೆ. ಆಮೇಲೆ ವಾಕ್ಯಗಳು ಯಾವತ್ತೂ ಹಂಗೆ, ಒಂದು ಸತಿ ಅದು ಹೋಗ್ಬಿಟ್ರೆ ತಿರ್ಗಾ ಬರೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೇ ವಾಕ್ಯ ಯಾವಾಗೆಲ್ಲ ಬರುತ್ತೋ ಬಿ ರೆಡಿ ಟು ರಿಸೀವ್ ದ ವರ್ಡ್ ಆಫ್ ಗಾಡ್. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಿಮ್ಮ ಪ್ರಸಂಗ 10 ವರ್ಷದ ಹಿಂದೆ ಕೇಳಿದ್ದಿದ್ರೆ ಹೆಂಗಿರ್ತಾಯಿದೆ? ಸೊ ಚೆನ್ನಾಗಿರ್ತದೆ. ಇದು ಹೆಂಗಿದೆ ಗೊತ್ತಾ? ಕೆಲವ್ರು ಹೇಳ್ತಾರೆ ನೋಡಿ, ಪಾಸ್ಟರ್ 10 ವರ್ಷದ ಹಿಂದೆ ಎಲ್ಲ ಈ ಜಾಗ 2,500 ರೂಪಾಯಿ ಸ್ಕ್ವೇರ್ ಫೀಟು, ಹೆಂಗೆ ಆವಾಗೆಲ್ಲ 1,000 ರೂಪಾಯಿ ಪಾಸ್ಟರ್ ಸ್ಕ್ವೇರ್ ಫೀಟು. ಇವಾಗ ಅದೇ ಜಾಗ 15,000 ರೂಪಾಯಿ ಸ್ಕ್ವೇರ್ ಫೀಟ್. ಇವಾಗೆಲ್ಲ ತೊಗೊಳಕ್ಕಾಗುತ್ತೆ? ಸೊ ಇವಾಗ ಈ ಜಾಗ ತೊಗೊಬೇಕಾಗಿದ್ರೆ ಎಷ್ಟು ವರ್ಷದಿಂದೇನೆ ತೊಗೊಂಡಿರ್ಬೇಕಾಯ್ತು? ಆವಾಗಲೇ ತೊಗೊಂಡಿರ್ಬೇಕಾಯ್ತು. ಇವರು ಒಂದು 15 ವರ್ಷದ ಮುಂದೆ ಬಂದ್ಬಿಟ್ಟು ಹಿಂದೆ ಯೋಚನೆ ಮಾಡಿರ್ತಾರೆ,
ಆವಾಗಲೇ ತೊಗೊಂಡಿರ್ಬೇಕಾಯ್ತು ಹಿಂಗೇನೆ ವಾಕ್ಯಗಳು. ಅವತ್ತೇ ನಾನು ಕೇಳಿದ್ದಿದ್ರೆ, ಅವತ್ತೇ ಫಿಲಿಪ್ ಪಾಸ್ಟರ್ ಪ್ರಸಂಗ ಕೇಳಿದ್ದಿದ್ರೆ, ಅವತ್ತೇ ಒಂದು ಡಿಸಿಷನ್ ಮಾಡಿದ್ದಿದ್ರೆ, ಅವತ್ತೇ ನಾನು ತೀರ್ಮಾನ ಮಾಡಿದ್ದಿದ್ರೆ ಇವತ್ತು ನಾನು ಚೆನ್ನಾಗಿದ್ದಿರ್ಬೋದಾಯ್ತಲ್ಲ ಅಂತ ಯೋಚನೆ ಮಾಡುವಂಥ ದಿನಗಳು ಬರುತ್ತೆ. ಅದಕ್ಕೇ ವಾಕ್ಯನ ಯಾವತ್ತೂ ಮಿಸ್ ಮಾಡಬೇಡಿ. ವೆನ್ ಗಾಡ್ ಸ್ಪೀಕ್ಸ್ ಟು ಯು, ಗೆಟ್ ರೆಡಿ ಟು ರಿಸೀವ್ ದ ವರ್ಡ್. ನಮ್ಮ ಜೀವನದಲ್ಲಿ ಎಷ್ಟೋ ಗ್ರೇಸ್ ಪ್ರೀಚಿಂಗು, ಪ್ರಾಸ್ಪರಿಟಿ ಪ್ರೀಚಿಂಗು, ದೇವರು ಆಶೀರ್ವದಿಸ್ತಾರೆ, ದೇವರು ಒಳ್ಳೆಯವರು, ಇದೆಲ್ಲ ಎಷ್ಟೋ ವರ್ಷಗಳು ನಾವು ಕೇಳಲಿಲ್ಲ, ಬಿಟ್ಬಿಟ್ವಿ. ಆದರೆ ಸದ್ಯ ಇವಾಗಾದರೂ ದೇವರು ಈ ರೆವಲೇಷನ್ನ ನನ್ನ ಮುಖಾಂತರ ದೇವ್ರು ಕೊಟ್ಟಿದ್ದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ನೀವು ಇನ್ನೂ ಹೆಚ್ಚಾಗಿ ಸ್ತೋತ್ರ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಒಬ್ಬೊಬ್ಬರ ಹತ್ರ ಒಂದೊಂದು ಕಲ್ತ್ಕೊಳ್ತೀವಿ. ನೋಡಿ, ಒಂದೊಂದು ಟೀಚರ್ ಹತ್ರ, ಒಂದೊಂದು ಸೋಷಿಯಲ್ ಟೀಚರ್ ಹತ್ರ ಒಂದು ಕಲ್ತ್ಕೊಳ್ತೀವಿ, ಮ್ಯಾಥ್ಸ್ ಟೀಚರ್ ಹತ್ರ ಒಂದು ಕಲ್ತ್ಕೊಳ್ತೀವಿ, ಸೈನ್ಸ್ ಟೀಚರ್ ಹತ್ರ ಒಂದು ಕಲ್ತ್ಕೊಳ್ತೀವಿ. ಈ ರೀತಿ ನಮ್ಮ ಜೀವನದಲ್ಲಿ ಕೆಲವೊಂದು ಬೋಧಕರ ಮುಖಾಂತರ, ಕೆಲವೊಂದು ಚರ್ಚ್ಗಳ ಮುಖಾಂತರ ನಾವು ಅನೇಕದನ್ನು ಕಲ್ತ್ಕೊಂಡಿರ್ಬೋದು. ಬಟ್ ಯು ಶುಡ್ ನಾಟ್ ಗೆಟ್ ಸೆಟಲ್ಡ್ ದೇರ್. ನಾನು ಬಂದಂಥ ಚರ್ಚಲ್ಲಿ ಸೇವೆ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡೆ. ನಾನು ಬೈಬಲ್ ಕಾಲೇಜ್ ಹೋದಾಗ ಏನು ಓದಿದ್ನೋ ಇಲ್ವೋ ಬಾತ್ರೂಮ್ ಕ್ಲೀನ್ ಮಾಡೋದು ಕಲ್ತ್ಕೊಂಡೆ, ಗುಡ್ಸೋದು ಕಲ್ತ್ಕೊಂಡೆ, ಪಾತ್ರೆ ತೊಳೆಯೋದು ಕಲ್ತ್ಕೊಂಡೆ. ಅಡುಗೆ ಮಾಡೋಕ್ಕೊಂದು ಬಿಟ್ಟಿಲ್ಲ ನನಗೆ, ಇವಾಗಲೂ ಬರೋಲ್ಲ. ಸೊ ಇದೆಲ್ಲ ನನಗೆ ಎಲ್ಲಿ ಟ್ರೈನಿಂಗ್ ಆಯಿತು? ಬೈಬಲ್ ಕಾಲೇಜಲ್ಲಿ ಟ್ರೈನಿಂಗ್ ಆಯಿತು. ಸೊ ಐ ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್. ಅದಾಗಿದ್ದ ಮೇಲೆ ಇನ್ನೊಂದು ಬೋಧಕರ ಮುಖಾಂತರ ಇನ್ನೊಂದು ರೆವಲ್ಯೂಷನ್ ಸಿಕ್ತು. ಅಲ್ಲಿ ನಾನು ಸ್ವಲ್ಪ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ, ಅವಾಗ ಇನ್ನೊಂದು ಬೋಧಕರು ಬಂದರು, ಅವರು ಒಂದು ರೆವಲ್ಯೂಷನ್ ಕೊಟ್ಟರು. ಹೌದಲ್ವಾ, ಸ್ವಲ್ಪ ಚೇಂಜ್ ಆಗಿದೆ. ಸೊ ಇವತ್ತು ಎಷ್ಟೋ ರೆವಲ್ಯೂಷನ್ ಮುಖಾಂತರ ನಮ್ಮ ಲೈಫ್ ಚೇಂಜ್ ಆಗ್ತಾ ಬರ್ತಾಯಿದೆ. ಸೊ ಯಾವುದೋ ಒಂದು ಪಾಯಿಂಟಲ್ಲಿ ನಿಮ್ಮ ಲೈಫನ್ನು ಟರ್ನ್ ಔಟ್ ಮಾಡೋದಕ್ಕೆ ದೇವರು ನನ್ನನ್ನು ನಿಮ್ಮ ಲೈಫಲ್ಲಿ ಕಳಿಸಿರ್ಬೋದು. ಆಮೇಲೆ ಸೊ ನಾನು ಬಿಟ್ಬಿಟ್ಟು ಬಂದಂಥ ಚರ್ಚಲ್ಲಿ ನಾನು ಇವಾಗ ಕನೆಕ್ಷನ್ಗೆ ಇಲ್ಲ, ಅದೆಲ್ಲ ಮುಖ್ಯ ಅಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ಅಲ್ಲ 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 ದಟ್ ವಾಸ್ ಇಂಪಾರ್ಟೆಂಟ್ ಆನ್ ದಟ್ ಟೈಮ್. ಸೊ ನಾನೇನು ಹೇಳ್ತೀನಿ ಅಂದರೆ, ಇವಾಗ ನಾನು ಬಂದಂಥ ದಾರಿ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆ ಹಂತಕ್ಕೆ ಅದು ಬೇಕಾಗಿತ್ತು. ಆದರೆ ಈಗ ಬೇರೆ ಹಂತಕ್ಕೆ ಇನ್ನೊಬ್ರು ಬೇಕಾಗಿತ್ತು. ಸೊ ಇವಾಗ ನಿನ್ನ ಲೆವೆಲ್ ಚೇಂಜ್ ಮಾಡೋದಕ್ಕೆ, ನಿನ್ನ ಫೈನಾನ್ಸ್ ಚೇಂಜ್ ಮಾಡೋದಕ್ಕೆ, ನಿನ್ನ ಪರಿಸ್ಥಿತಿಗಳನ್ನು ಚೇಂಜ್ ಮಾಡೋದಕ್ಕೆ ದೇವರು ಇವತ್ತು ನನ್ನನ್ನು ಕಳಿಸಿರ್ಬೋದು ನಿನ್ನ ಲೈಫಲ್ಲಿ. ಪ್ರೈಸ್ ದಿ ಲಾರ್ಡ್. ಸೊ ಐ ಥ್ಯಾಂಕ್ ಗಾಡ್ ಫಾರ್ ದ ಸ್ಯಾಲ್ವೇಷನ್, ಐ ಥ್ಯಾಂಕ್ ಗಾಡ್ ಫಾರ್ ದ ಬೈಬಲ್ ಕಾಲೇಜ್, ಐ ಥ್ಯಾಂಕ್ ಗಾಡ್ ಫಾರ್ ದ ಟೀಚಿಂಗ್ಸ್, ಬ್ಯಾಪ್ಟಿಸಮ್, ಎಲ್ಲದಕ್ಕೂ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ಆದರೆ ಈಗ ಇನ್ನೊಂದು ಲೆವೆಲ್ಗೆ ಬೇರೆ ರೆವಲ್ಯೂಷನ್ನೊಂದಿಗೆ ದೇವರು ನನ್ನ ಮುಖಾಂತರ ಅನೇಕರ ಕುಟುಂಬಗಳೊಂದಿಗೆ, ಅನೇಕರ ಹೃದಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಒಂದು ದಿವಸ ಯೋಚನೆ ಮಾಡಬಾರ್ದು, ನಾನು ಅವತ್ತೇ ಕೇಳಿದರೆ, ನಾನು ಅವತ್ತೇ ತೀರ್ಮಾನ ಮಾಡಿದ್ದಿದ್ರೆ, ನಾನು ಅವತ್ತೇ ಕೊಟ್ಟಿದ್ದಿದ್ರೆ, ನಾನು ಅವತ್ತೇ ಒಂದು ವೇಳೆ ಸ್ಟ್ರಾಂಗಾಗಿ ನಿಂತಿದ್ದಿದ್ರೆ, ಒಂದು 10 ವರ್ಷ ಆಗಿದ್ಮೇಲೆ ನಾವು ಯೋಚನೆ ಮಾಡಬಾರ್ದು. ಸೊ ದಿಸ್ ಈಸ್ ಯುವರ್ ಟೈಮ್, ದಿಸ್ ಇಸ್ ಮೈ ಟೈಮ್. ಸೊ ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡೋದು ಹೇಗಿರುತ್ತೆ? ನಗಾಡೋ ಥರ ಇರ್ತೈತೆ. ಸೊ ಯೇಸು ಸ್ವಾಮಿ ಹೋದರು, ನಗಾಡಿದ್ರು. ಅಬ್ರಾಹ್ಮನ ಹತ್ರ ಹೇಳಿದ್ರು, ನಗಾಡ್ದ. ಸೊ ನನ್ನ ಪ್ರೀಚಿಂಗ್ ಒಂದು ವೇಳೆ ನೀವೇನು ಇದೆಲ್ಲ ನಮ್ಗೆ ನಡೆಯುತ್ತೆ ಅಂದರೆ ಅದೇ ನಿಜವಾದ ಪ್ರಸಂಗ. ಇವತ್ತು ಕಾಸೇ ಇಲ್ಲದೆ ಕುಂತಿದ್ದೀರಾ, ನಾನು ಹೇಳ್ತೀನಿ, ನೀವು 1 ಕೋಟಿ ಚರ್ಚಿಗೆ ಕೊಡೋ ಥರ ದೇವ್ರು ನಿಮ್ಮನ್ನು ಆಶ್ವಸ್ತಾರೆ ಅಂದಾಗ ನಿಮ್ಗೆ ಹೆಂಗಿರುತ್ತೆ ನೋಡಿ. ಈಗಲೇ ಕೆಲವ್ರು ನಗಾಡ್ತಾ ಇದ್ದೀರಾ. ಸೊ ದೇವರು ಕೆಲವ್ರ ಮುಖಾಂತರ ಮಾತ್ರನೇ ದೇವರು ಮಾತನಾಡೋದು. ನಾವು ನೋಡಿ ಕೆಲವ್ರ ಹತ್ರ ಮಾತ್ರನೇ ಕೆಲವೊಂದು ಸೀಕ್ರೆಟ್ಗಳನ್ನು ಹೇಳೋದು. ನೀವು ಯಾರ ಹತ್ರ ಆದರೂ ನಿಮ್ಮ ಪರ್ಸ್ನಲ್ ಸೀಕ್ರೆಟನ್ನು ಒಬ್ಬರ ಹತ್ರ ಹೋಗಿ ಶೇರ್ ಮಾಡೋ ಥರ, ಹೇಳೋ ಥರ ಈ ಕಾಲದಲ್ಲಿ ಹುಡ್ಕೋದಕ್ಕೆ ಕಷ್ಟ. ಯಾಕೆ ಗೊತ್ತಾ? ನೀವು ಸುಮ್ಮನೆ ಏನೋ ಕಷ್ಟನ ಅವ್ರ ಹತ್ರ ಹೇಳ್ಕೊಂಡಿರ್ತೀರ, ನೀವು ಮನೆಗೆ ಹೋಗೋಷ್ಟಕ್ಕೆ ಅವ್ರ ಊರಲ್ಲೇ ಹೇಳ್ಬಿಟ್ಟಿರ್ತಾರೆ. ಇವತ್ತು ಯಾರನ್ನ ನಂಬಿನೂ ನಾವೇನು ಮಾಡೋಕ್ಕಾಗಲ್ಲ, ಬಾಯಿ ಬಿಡೋಂಗಿಲ್ಲ. ಚೆನ್ನಾಗಿದ್ದೀರಾ ಅಂದರು ಅಂತ ಹೋಗಬೇಕು. ಇರೋ ಕಷ್ಟನ ಹೇಳ್ಬಿಟ್ರೆ ಮುಗೀತು. ಸೊ ನಾವು ಹೊರಗಡೆ ಆ್ಯಕ್ಟ್ ಮಾಡಲೇಬೇಕು ಜನರ ಮುಂದೆ, ಚೆನ್ನಾಗಿದ್ದೀವಿ, ಏನೂ ತೊಂದರೆ ಇಲ್ಲ, ಹಾಗೆ ಹಂಗೆ ಅಂತ ಹೇಳ್ಬೇಕು. ಆದರೆ ನಮ್ಮ ಪರ್ಸ್ನಲ್ ಫೀಲಿಂಗ್ಸ್ನ ಅಥವಾ ಹಿಂಗೆ ಇರೋದು ಪರಿಸ್ಥಿತಿ ಅಂತ ಶೇರ್ ಮಾಡೋದಕ್ಕೆ ನಮ್ಮ ಲೈಫಲ್ಲಿ ಯಾರನ್ನೂ ಕೆಲವೊಂದು ಟೈಮ್ ನಂಬೋಕ್ಕಾಗಲ್ಲ. ಆದರೆ ಕೆಲವರನ್ನು ದೇವ್ರು ಕೊಡ್ತಾರೆ, ಅಥವಾ ಕೆಲವರು ಸೇವಕರನ್ನು, ಅಂದರೆ ಸೇವಕರು ಅಂದರೆ ನೋಡಿ, ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡೋದಕ್ಕೆ ಮಾತ್ರ ಅಲ್ಲ, ಅವ್ರು ಬಂದು ನಿಂತ್ಕೊಂಡಾಗ ಅಥವಾ ಅವ್ರು ಮಾತಾಡಿದಾಗ ನಮ್ಮೊಳಗಡೆ ಒಂದು ಜಾಯ್ ಬರುತ್ತೆ. ದಟ್ ಈಸ್ ಡಿವೈನ್ ಕನೆಕ್ಷನ್. ನೋಡಿ, ಕೆಲವೊಂದು ಪ್ರೀಚರ್ಸ್ನ ನೋಡಿದ ತಕ್ಷಣ ನಮ್ಗೆ ಸಂತೋಷ ಆಗ್ಬಿಡುತ್ತೆ. ಅವ್ರು ಬಂದ್ಬಿಟ್ರು ಅಂತ. ಅವ್ರು ಬಂದ್ರೇ ದೇ ಕ್ಯಾರಿ ದಟ್ ಪ್ರೆಸೆನ್ಸ್.
ಕೆಲವ್ರನ್ನ ನೋಡಿದ ತಕ್ಷಣವೇ ಜಾಯ್ ಆಗುತ್ತೆ ನಮ್ಮೊಳಗಡೆ. ದಟ್ ಆ್ಯಂಡ್ ಆಲ್ ಡಿವೈನ್ ಕನೆಕ್ಷನ್ಸ್. ಯೇಸು ಸ್ವಾಮಿ ಜೀವಿತದಲ್ಲೂ ಹಂಗೆ ಇತ್ತು. ಕೆಲವೊಂದು ಪರ್ಸ್ನಲ್ ಕನೆಕ್ಷನ್ಸ್ ಎಲ್ಲ ಇತ್ತು. ಇವತ್ತು ಅದನ್ನು ಸ್ವಲ್ಪ ನೋಡೋಣ. ಓಕೆ, ಮಾರ್ಕನ ಬರೆದ ಪುಸ್ತಕ 14ನೇ ಅಧ್ಯಾಯ 32ರಿಂದ ಓದಿ. ಕನ್ನಡದಲ್ಲೇ ಓದ್ಬಿಡಿ ಬೇಗ ಬೇಗ. ನೋಡಿ, ಯೇಸು ಸ್ವಾಮಿ ಪ್ರಸಂಗ ಮಾಡಿತ್ತು ಫಸ್ಟು ಎಷ್ಟು ಜನಕ್ಕೆ ಗೊತ್ತಾ? 5,000 ಜನಕ್ಕೆ ಎಲ್ಲಿ ಅದ್ಭುತ ನಡೀತು. ಸೊ ಯೇಸು ಸ್ವಾಮಿ ಪ್ರೀಚಿಂಗಲ್ಲಿ ಎಷ್ಟು ಜನ ಮ್ಯಾಕ್ಸಿಮಮ್ ಕುಂತಿದ್ರು? ಗಂಡಸರೇ 5,000 ಜನ. ಎಲ್ಲ ಮದುವೆ ಆಗಿದ್ದಿದ್ರೆ 10,000 ಜನ. ಇಬ್ಬಿಬ್ಬರು ಮಕ್ಕಳಿದ್ದಿದ್ರೆ 20,000 ಜನ. ಓಕೆ, ಮದುವೆ ಆಗದೆ ಇರೋರು ಇರ್ಬೋದು, ಮಕ್ಕಳು ಇಲ್ಲದೆ ಇರೋರು ಇರ್ಬೋದು. ಹೆಚ್ಚು ಕಡಿಮೆ ಒಂದು 10,000 ಜನ ಇಟ್ಕೊಳ್ಳೋಣ. ಸೊ 10,000 ಜನರ ಮುಂದೆನೂ ಯೇಸು ಸ್ವಾಮಿ ಮಾತಾಡಿದ್ರು, ಪ್ರಸಂಗ ಮಾಡಿದ್ರು. ಅವ್ರ ಮುಂದೆ ಹೀರೋ ಥರ ಎಲ್ಲ ಫೈರ್ ಮಾಡಿದ್ರು, ಮಿರಕಲ್ಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಯೇಸು ಸ್ವಾಮಿ ಹೋಗಿ ಇದ್ದಿದ್ದು ಎಷ್ಟು ಜನರ ಜೊತೆ ಗೊತ್ತಾ? ಎಷ್ಟು ಜನ ಅವ್ರ ಜೊತೆ ಇದ್ದಿದ್ದು ಡಿಸೈಪಲ್ಸ್ ಎಷ್ಟು ಜನ? ಈ 5,000 ಜನ ಮುಂದೆ ನಿಂತಿದ್ರು ಯೇಸು ಸ್ವಾಮಿ ಹೋಗಿದ್ದಿದ್ದು ಎಷ್ಟು ಜನರದೊಂದಿಗೆ? 12. ಎಲ್ಲರೂ ಹೇಳಿ. ಸೊ 12 ಜೊತೆಯಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ? ಪೇತ್ರ, ಯೋಹನ, ಯಾಕೋಬ ಇವ್ರನ್ನ ಡಿವೈಡ್ ಮಾಡ್ತಾರೆ ನೋಡಿ. ಅಲ್ಲಿ 3 ಜನನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮಿಕ್ಕಿದ್ದು 9 ಇಲ್ಲಿ ಡಿವೈಡ್ ಮಾಡ್ತಾರೆ. ಈ 9 ಜನರ ಹತ್ರ ಎಲ್ಲ ಶೇರ್ ಮಾಡಲಿಲ್ಲ. 10,000 ಪೀಪಲ್ ಈ ಕಾಂಟ್ ಶೇರ್ ಇಸ್ ಪರ್ಸ್ನಲ್ ವೀಕ್ನೆಸ್. ಔಟ್ ಆಫ್ 12 ಎಲ್ಲರ ಹತ್ರ ಶೇರ್ ಮಾಡಿಲ್ಲ. 9 ಅಲ್ಲಿ ಡಿವೈಡ್ ಮಾಡಿದ್ರು. 3 ಕರ್ಕೊಂಡು ಹೋಗ್ತಾರೆ. ಪೇತ್ರ, ಯಾಕೋಬ, ಯೋಹನ. ಅಲ್ಲೇ ನೋಡಿ, ನನ್ನ ಪ್ರಾಣವು ಸಾಯುವಷ್ಟು ದುಃಖ ಒಳಗಾಗಿದೆ. ಸಾಯೋ ಪರಿಸ್ಥಿತಿಯಲ್ಲಿ ಸತ್ತೋಗ್ಬಿಡ್ತೀನೇನೋ ಅಂದರೆ ಸಾಯುವಷ್ಟು ದುಃಖ ನನಗೆ ಒಳಗಿದೆ ಅಂತ ಯಾರ ಹತ್ರ ಶೇರ್ ಮಾಡ್ತಾರೆ? ಕರ್ಕೊಂಡೋಗಿ 3 ಜನರ ಹತ್ರ ಮಾತ್ರನೇ ಹೇಳಿದ್ದು. ಇದೇ 10,000 ಜನ ಬಂದ್ರಲ್ಲ ಜನರ ಮಧ್ಯೆ, ನಾನು ಸಾಯೋಷ್ಟು ದುಃಖ ಆಗಿದೆ ಅಂತಿದ್ದರೆ 10,000 ಜನ ಏನು ಹೇಳಿರೋರು? ಇವ್ರಿಗೆ ಹೀಗೈತಿ. ಇವ್ರ ಪ್ರಸಂಗ ಕೇಳಿ ನೋಡಿ. ಯೇಸು ಸ್ವಾಮಿ ಸೂಪರ್ ಹೀರೋ ಔಟ್ಸೈಡ್, ಬಟ್ ಈ ಶೇರ್ಡ್ ಹಿಸ್ ಪರ್ಸ್ನಲ್ ಥಿಂಗ್ಸ್ ಟು ಪೀಟರ್, ಜಾನ್, ಜೇಕಬ್. ಅಲ್ಲಿ ಹೇಳ್ತಾರೆ ಸಾಯೋಷ್ಟು ದುಃಖ ನನ್ನೊಳಗಡೆ ಇದೆ. ನೋಡಿ, ಆ ರೀತಿ ಕೆಲವ್ರನ್ನ ದೇವರು ಒಂದು ಡಿವೈನ್ ಕನೆಕ್ಷನಲ್ಲಿ ದೇವರು ಕೊಡ್ತಾರೆ ಟು ಶೇರ್ ಅವರ್ ಪರ್ಸ್ನಲ್ ಥಿಂಗ್ಸ್. ನೋಡಿ, ಒಂದು ಡಿವೈನ್ ಕನೆಕ್ಷನ್ ನೋಡಿ, 2 ಕನೆಕ್ಷನ್ ಇದೆ, ಚೆನ್ನಾಗಿ ತಿಳ್ಕೊಳ್ಳಿ. 2 ಕನೆಕ್ಷನ್. ಒನ್ ಈಸ್ ಡಿವೈನ್ ಕನೆಕ್ಷನ್, ಅನದರ್ ಒನ್ ಈಸ್ ಡಿಮಾನಿಕ್ ಕನೆಕ್ಷನ್. ಯಾವ ಕನೆಕ್ಷನು? ಡಿವೈನ್ ಕನೆಕ್ಷನ್, ಡಿಮೋನಿಕ್ ಕನೆಕ್ಷನ್. ಡಿಮೋನಿಕ್ ಕನೆಕ್ಷನ್ ಹತ್ರ ಏನಾದರೂ ಹೇಳ್ಬಿಟ್ರೆ ಅವ್ರು ನಿಮ್ಮ ಹಿಂದೆ ಮಾತಾಡ್ತಾರೆ. ಈ ಡಿವೈನ್ ಕನೆಕ್ಷನ್ ಏನು ಗೊತ್ತಾ? ನೋಡಿ, ಕೆಲವ್ರ ಹತ್ರ ನಾವು ಶೇರ್ ಮಾಡಿರ್ತೀವಿ, ಅಥವಾ ಕೆಲವ್ರ ಹತ್ರ ನಾವು ಪರ್ಸ್ನಲ್ ಥಿಂಗ್ಸ್ ಹೇಳಿರ್ತೀವಿ, ಅಥವಾ ಕೆಲವರೊಂದಿಗೆ ನಾವು ಅಪ್ಪ ಇವ್ರು ನಂಬಿ ನಾವು ಹೇಳ್ಬೋದು ಅಂತ. ನೋಡಿ, ಈ ಡಿವೈನ್ ಕನೆಕ್ಷನ್ ಏನು ಗೊತ್ತಾ? ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ನೀವು ಇಲ್ಲದೇ ಇದ್ದಾಗಲೂ ಮಾತಾಡಲ್ಲ. ದಟ್ ಈಸ್ ಕಾಲ್ಡ್ ಡಿವೈನ್ ಕನೆಕ್ಷನ್. ದೇ ಆರ್ ಡಿವೈನ್ ಕನೆಕ್ಷನ್ಸ್. ಮುಂದೆ ಇದ್ದಾಗ ಮಾತ್ರ ಇವ್ರು ಒಳ್ಳೆಯವರು. ನಾನೇನು ಹೇಳ್ತೀನಿ ಗೊತ್ತಾ? ಮುಂದೆ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಪರ್ಸನ್ ಇಲ್ಲ ಅಂದರೆ ಅವ್ನು ಹಿಂದೇನೂ ಏನು ಮಾತಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟು. ಸೊ ಇವಾಗ ನಾನು ಇಲ್ಲ ಅಂತ ಇಟ್ಕೊಳ್ಳಿ. ಇವಾಗ ನನ್ನ ಬಗ್ಗೆ ಯಾರಾದರೂ ಎಲ್ಲೋ ಮಾತಾಡಿದ್ರು ಅವ್ರು ನನ್ನನ್ನು ಅಲ್ಲೂ ಬಿಟ್ಕೊಡಲ್ಲ. ದಟ್ ಈಸ್ ಕಾಲ್ಡ್ ಡಿವೈನ್ ಕನೆಕ್ಷನ್ಸ್. ಅವ್ರು ನನ್ನ ಬಗ್ಗೆ ಎಲ್ಲೂ ಹೋಗಿ ಮಾತಾಡಲ್ಲ. ಅವ್ರನ್ನ ಏನೇ ಮಾಡಿ, ಅವ್ರನ್ನ ಎಷ್ಟೇ ಹೋಗಿರಿ, ಅವ್ರು ನಮ್ಮ ಬಗ್ಗೆ ಯಾವತ್ತೂ ಹಿಂದೆ ಹೋಗಿ ಮಾತಾಡಲ್ಲ. ದಟ್ ಈಸ್ ಕಾಲ್ಡ್ ಡಿವೈನ್ ಕನೆಕ್ಷನ್. ಅಂಥವ್ರು ಯಾರಾದರೂ ನಿಮ್ಮ ಲೈಫಲ್ಲಿ ಇದ್ದಾರಾ? ಎಲ್ಲಿ ಪಾಸ್ಟರ್ ಗಂಡನ್ನೇ ನಂಬೋಕ್ಕಾಗಲ್ಲ, ಹೆಂಡ್ತಿನೇ ನಂಬೋಕ್ಕಾಗಲ್ಲ. ಸೊ ಲೈಫಲ್ಲಿ ಈ ಥರ ಕೊಡ್ತಾರೆ. ನಾನೇನು ಹೇಳ್ತೇನೆ, ಜನರ ಹತ್ರ ಮಾತ್ರ ಅಲ್ಲ, ಇಂಥ ಕನೆಕ್ಷನ್ ದೇವರು ಸೇವಕರ ಮುಖಾಂತರನೂ ಕೊಡ್ತಾರೆ. ಅವ್ರು ಬಂದು ನಿಂತಾಗ, ಅವ್ರು ಮಾತಾಡಿದಾಗ ವಾವ್ ಅನ್ನೋ ಥರ ನಿಮಗಿರುತ್ತೆ. ಅಲ್ಲೇ ನಿನಗೆ ಬಿಡುಗಡೆ ಆಗುತ್ತೆ. ಸೊ ಡಿವೈನ್ ಕನೆಕ್ಷನ್ ಯಾವ್ದು ನೋಡಬೇಕು? ಡಿಮೋನಿಕ್ ಕನೆಕ್ಷನ್ ಇದ್ದರೆ ನಾವೇನು ಮಾಡಬೇಕು? ಕಟ್ ಆಫ್ ಮಾಡಿಬಿಡ್ಬೇಕು. ಸೊ ಯಾರಾದರೂ ನೆಗೆಟಿವ್ ಆಗಿ ಒಬ್ಬರು ನಿಮ್ಮ ಹತ್ರ ಮಾತಾಡ್ತಾರೆ, ಅಥವಾ ಬೇರೊಬ್ಬರ ಬಗ್ಗೆ ಯಾವಾಗಲೂ ಚಾಡಿ ಹೇಳ್ತಾರೆ, ಅಥವಾ ಇನ್ನೊಬ್ಬರ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂದರೆ ಪ್ಲೀಸ್ ಡಿಸ್ಕನೆಕ್ಟ್ ದೇರ್ ಫೆಲೋಶಿಪ್. ಡಿವೈನ್ ಕನೆಕ್ಷನ್, ಡಿಮೋನಿಕ್ ಕನೆಕ್ಷನ್. ಸೊ ನಿಮ್ಮ ಬಗ್ಗೆ ನೀವಿಲ್ಲ ಅಂದ್ರೂ ಯಾವಾಗಲೂ ನಿಮ್ಮ ಹಿಂದೆ ಒಬ್ರು ಮಾತಾಡಲ್ಲ ಅಂದರೆ ದಟ್ ಈಸ್ ಡಿವೈನ್ ಕನೆಕ್ಷನ್.
ನೀವಿಲ್ಲ ಅಂದರೂ ನಿಮ್ಮ ಬಗ್ಗೆ ಒಳ್ಳೆಯದೇ ಮಾತಾಡಬೇಕು. ದೇ ಆರ್ ಕಾಲ್ಡ್ ಡಿವೈನ್ ಕನೆಕ್ಷನ್ಸ್. ಇವಾಗ ಅವ್ರು ಇಲ್ವಲ್ಲ ಅಂದ್ಬಿಟ್ಟು ಹಿಂದೆ ಹೋಗಿ ಅಲ್ಲ ಹಾಕ್ಕೊಡೋದು. ಇವ್ರ ಹತ್ರ ಬಂದು ಕೆಲವರು ಇಲ್ಲಿ ಎಣ್ಣೆ ಸುರಿಸ್ಬಿಟ್ಟು ಅಲ್ಲಿ ಎಣ್ಣೆ ಸುರಿಸ್ಬಿಡ್ತಾರೆ, ಆಮೇಲೆ ಮಧ್ಯದಲ್ಲಿ ಬೆಂಕಿ ಹಚ್ಬಿಡ್ತಾರೆ. ಸೋ ಡೇಂಜರಸ್. ಡೋಂಟ್ ಟಾಕ್. ನೋಡಿ, ಟಾಪಿಕ್ ಯಾಕೆ ಡಿವೇಟ್ ಆಗ್ತಾಯಿದೆ ಗೊತ್ತಿಲ್ಲ, ಯಾರಿಗೋ ಬೇಕಾಗಿದೆ. ಸರಿ ಹೇಳು. ಅದಕ್ಕೆ ಒಂದು ಸ್ಟೋರಿ ಒಂದಿತ್ತು. ಒಬ್ಬರು ಸ್ಟೇಜಲ್ಲಿ ಒಂದು ಸ್ಟೋರಿ ಹೇಳಿದರು. ಒಂದು ಊರಲ್ಲಿ ಒಬ್ಬನಿಗೆ ಅನ್ನದಾನ ಮಾಡಬೇಕು ಅಂತ ಆಸೆ ಇತ್ತಂತೆ. ಸೊ ಅವನ ಊರಿಗೆಲ್ಲ ಅನ್ನದಾನ ಮಾಡ್ತಾಯಿದ್ದಂತೆ. ಅವನು ರಾಜನ ಹತ್ರ ಕೇಳ್ತಾನೆ, ನಾನು ಈ ಊರಿಗೆ ಅನ್ನದಾನ ಮಾಡಬೇಕು ಅಂತ. ರಾಜ ಹೇಳಿದಂತೆ, ಓಕೆ ಖುಷಿ ಮಾಡಪ್ಪ, ಒಳ್ಳೇದತನ ಮಾಡ್ತೀಯ. ಇವನು ಅನ್ನದಾನ ಮಾಡ್ತಾ ಇದ್ದಂತೆ. ಇವನಿಗೆ ಒಳ್ಳೇದು ಅನ್ನದಾನ ಮಾಡೋದು ಇವನಿಗೆ ಅದು ಇಷ್ಟ, ಮಾಡ್ತಾಯಿದ್ದ. ಸೊ ಮೇಲಿಂದ ಏನು ಮಾಡ್ತಂತೆ, ಒಂದು ಹದ್ದು ಒಂದು ಹಾವನ್ನ ಇಟ್ಕೊಂಡ್ಬಂದ್ಬಿಡ್ತು. ಹಾವನ್ನ ಇಟ್ಕೊಂಡು ಮೇಲೆ ಹೋಗ್ತಾ ಐತೆ. ಆ ಹಾವು ಬಾಯಿಂದ ಏನು ಮಾಡಿಬಿಡ್ತು, ವಿಷ ಈ ಊಟದಲ್ಲಿ ಬಿದ್ದುಬಿಡ್ತು, ಈ ಅನ್ನದಲ್ಲಿ ಬಿಟ್ಟುಬಿಡ್ತು. ಅಲ್ಲಿ ಇವರು ಅದನ್ನು ಬಡಿಸಿದಾಗ ಅಲ್ಲಿ ಕೆಲವರು ಸತ್ತೋದ್ರು. ನಾನು ಸ್ವಲ್ಪ ಇದು ಸ್ಟೋರಿನ ಹಿಂಗೆ ಹೇಳ್ತೀನಿ. ಇವಾಗ ದೇವದೂತನ ಹೋಗಿ ದೇವ್ರ ಹತ್ರ ಕೇಳ್ತಾನೆ, ದೇವರೇ, ಈಗ ಇಷ್ಟು ಜನ ಸತ್ತೋದ್ರಲ್ಲ, ಈ ಆರೋಪನ ಊಟ ಹಾಕ್ದವನ ಮೇಲೆ ಹಾಕದ ಅಥವಾ ಈ ಹದ್ದು ಮೇಲೆ ಹಾಕದ ಅಥವಾ ಯಾವ ಮೇಲೆ ಹಾಕದ, ಯಾರ ಮೇಲೆ ಈ ಆರೋಪನ ಬರೆಯೋಣ ಅಂತ. ಇವಾಗ ಇವನು ಕೇಳ್ತಾನೆ, ಊಟ ಹಾಕೋನ ಮೇಲೆ ಬರೆದು ಬಿಡಲ್ಲ ಅಂತ ಕೇಳಿದ್ಕೆ ಅದಕ್ಕೆ ದೇವ್ರು ಹೇಳಿದ್ರಂತೆ, ಬೇಡಪ್ಪ, ಇದು ಒಂದು ಸ್ಟೋರಿ, ಇದು ನಿಜ ಅಲ್ಲ, ಇದೊಂದು ಸ್ಟೋರಿ, ಓಕೆನಾ. ಅದಕ್ಕೆ ಅಲ್ಲಿ ದೇವ್ರು ಏನು ಹೇಳಿದ್ರಂತೆ, ಬೇಡಪ್ಪ, ಅವನು ಒಳ್ಳೆತನ ಮಾಡೋಕ್ಕೋದ, ಪಾಪ ಅವನೇನು ಮಾಡ್ತಾನೆ, ಅಲ್ಲಿ ವಿಷ ಬಿದ್ದಿದ್ದು ಅವ್ನಿಗೇನು ಗೊತ್ತು, ಒಳ್ಳೆ ಬೇಡ, ಅದು ಅವನ ಹೆಸ್ರ ಮೇಲೆ ಹಾಕ್ಬೇಡ. ಸರಿ, ಅದಕ್ಕೆ ಇವನು ಕೇಳ್ತಾನೆ, ದೇವದೂತನ ಕೇಳ್ತಾನೆ, ಹೋಗಲಿ ಇದ್ರ ಮೇಲೆ ಹಾಕ್ಬಿಡೋಣ, ಯಾವುದ್ರ ಮೇಲೆ, ಹದ್ದು ಮೇಲೆ ಹಾಕ್ಬಿಡೋಣ ಅಂತ ಹೇಳಿದ್ಕೆ ಅದಕ್ಕೆ ದೇವ್ರು ಹೇಳ್ತಾರೆ, ಪಾಪ ಅದೇನು ಮಾಡ್ತಾ, ಅದು ಹೊಟ್ಟೆ ಹಸುವಿಗೆ ಏನು ಮಾಡ್ತೈತೆ, ಅದ್ರದ್ದು ಊಟ ತೊಗೊಂಡೋಗ್ತೈತೆ, ಅದ್ರ ಮೇಲೆ ಹಾಕ್ಬೇಡ ಅಂತ. ಸರಿ, ಈಗ ದೂತನ ಕೇಳ್ತಾನೆ, ಸರಿ ಓಕೆ, ಅವ ಮೇಲೆ ಹಾಕ್ಬಿಡೋಣ, ಅಲ್ಲಿಷ್ಟು ಒಬ್ಬರ ಮೇಲೆ ಹಾಕ್ಬೇಕಲ್ಲ, ತಪ್ಪು ವರ್ಷ ಯಾರು ತಪ್ಪು ಮಾಡಿದ್ದು ಅದಕ್ಕೆ ಪನಿಷ್ಮೆಂಟ್ ಮಾಡಬೇಕಲ್ಲ, ಇದನ್ನು ಹೋಗಲಿ ಹಾವು ಮೇಲೆ ಹಾಕ್ಬಿಡೋಣ. ಅದಕ್ಕೆ ದೇವ್ರು ಹೇಳೋದಂತೆ, ಬೇಡಪ್ಪ, ಅದೇ ಪಾಪ ಪ್ರಾಣಕ್ಕೆ ಒದ್ಲಾಡ್ಕೊಂಡು ಹೋಗ್ತೈತೆ, ಅದ್ರ ಮೇಲೂ ಹಾಕೋದು ಬೇಡ. ಸರಿ, ಯಾರ ಮೇಲೆ ತಾನೇ ಹಾಕೋಣ ಅಂತ. ಸರಿ, ದೇವ್ರು ಹೇಳೋದಂತೆ, ಬೇಡ, ಇದನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಇಡು, ನಾನು ಹೇಳ್ತೀನಿ ಆಮೇಲೆ. ಸರಿ ಅಂದ್ಬಿಟ್ಟು ತುಂಬ ದಿವಸ ಆಯಿತು. ಸ್ವಲ್ಪ ದಿವಸ ಆಗಿದ್ಮೇಲೆ ಇವನು ಮತ್ತೆ ಏನು ಮಾಡ್ತಾನಂತೆ, ರಾಜನ ಹತ್ರ ಹೋಗಿದ್ದೀರಿ. ಇವಾಗ ರಾಜ ಏನು ಮಾಡಿಬಿಟ್ಟ, ಸರಿ ಈತ ಒಂದು ಅನಾಹುತ ಆಗಿದ ತಕ್ಷಣ ಊಟ ಹಾಕ್ಬಾರ್ದು ಅಂತ ಊರೆಲ್ಲ ಊಟ ಹಾಕೋದು ನಿಲ್ಲಿಸ್ಬಿಟ್ರು. ಯಾರೋ ಊಟ ಹಾಕ್ಬೇಡ್ರಿ, ಯಾಕಂದರೆ ಸತ್ತೋದ್ರು ಕೆಲವರು ಊಟ ಮಾಡಿ. ಇವನಿಗೆ ತುಂಬ ದಿವಸದಿಂದ ತಿರ್ಗಾ ಅಡುಗೆ ಮಾಡಿ ಊಟ ಹಾಕ್ಬೇಕು ಜನರಿಗೆ ಅನ್ನೋ ಆಸೆ. ಇವನು ಇನ್ನೂ ಸ್ವಲ್ಪ ದಿವಸ ಆಗಿದ್ಮೇಲೆ ಹೋಗಿ ರಾಜನ ಹತ್ರ ಕೇಳ್ತಾನೆ, ನಾನು ಮತ್ತೆ ಅಡುಗೆ ಮಾಡಿ ಅನ್ನದಾನ ಮಾಡ್ಬೋದಾ ಅಂತ. ಅದಕ್ಕೆ ಸ್ವಲ್ಪ ದಿವಸ ಆದ್ಮೇಲೆ ರಾಜ ಹೇಳ್ತಂತೆ, ಆಯ್ತು ತಿರ್ಗಾ ಮಾಡು ಅಂತ. ಓಕೆ ಅಂತ ತಿರ್ಗಾ ಅನ್ನದಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇವಾಗ ಹೊಟ್ಟೆ ಹಸಿವಲ್ಲಿ ಇಬ್ಬರು ಬರ್ತಾಯಿದ್ದಾರೆ, ವಯಸ್ಸಾದವ್ರು ಇಬ್ಬರು ಊಟ ಮಾಡಬೇಕು ಅಂತ ಬರ್ತಾವ್ರೆ. ಊಟನೇ ಇಲ್ಲ, ಪಾಪ ತುಂಬ ಕಷ್ಟ, ತುಂಬ ಹೊಟ್ಟೆ ಹಸು. ಯಾರೋ ಹೇಳಿದ್ರಂತೆ ಊರಲ್ಲಿ, ಇಲ್ಲಿ ಊಟ ಆಗ್ತಾಯಿದ್ದಾರೆ, ಅಲ್ಲಿ ಫ್ರೀ ಆಗಿದೆ, ನೀವು ಅಲ್ಲಿ ಹೋಗಿ. ಇವ್ರಿಗೆ ಹೊಟ್ಟೆ ಹಸು ಇಲ್ಲಪ್ಪ, ಊಟ ಸಿಕ್ಕರೆ ಸಾಕು ಅಂತ ಇವ್ರು ಅಲ್ಲಿಂದ ಬರ್ತಾವ್ರೆ. ಅಲ್ಲೋ 4 ಜನ ಸುಮ್ಮನೆ ಕುಂತಿದ್ರಂತೆ ಮಾತಾಡ್ಕೊಂಡು. ಇವ್ರ ಕೆಲಸ ಅಲ್ಲಿ ಸುಮ್ಮನೆ ಸಾಯಂಕಾಲ ಕುಂತ್ಕೊಂಡು ಮಾತಾಡೋದು, ಆಟೆ ಹೊಡ್ಕೊಂಡು ಏನಾದರೂ ಮಾತಾಡ್ಕೊಂಡಿರೋದಂತೆ. ಇವಾಗ ಇವರಿಬ್ಬರು ಬಂದ್ಬಿಟ್ಟು ಆ 4 ಜನರ ಹತ್ರ ಬಂದು ಕುಂತಿದ್ರಲ್ಲ, ಅವ್ರ ಹತ್ರ ಕೇಳಿದ್ರಂತೆ, ತುಂಬ ಹೊಟ್ಟೆ ಹಸಿತೈತಪ್ಪ, ಈ ಊರಲ್ಲೆಲ್ಲೋ ಊಟ ಹಾಕ್ತಾರೆ, ಅನ್ನದಾನ ಹಾಕ್ತಾರೆ ಅಂತ ಹೇಳಿದ್ರು, ಎಲ್ಲಿ ಸಿಗುತ್ತೆ, ಎಲ್ಲಿ ಅಂತ ಹೇಳಿದರೆ ಸ್ವಲ್ಪ ನಾವು ಹೋಗಿ ಊಟ ಮಾಡಿಕೊಂಡು ಬದುಕೊಳ್ತೀವಿ ಅಂತ. ಅದಕ್ಕೆ ಆ 4 ಜನ ಹೇಳಿದ್ರಂತೆ, ನೋಡಪ್ಪ ಅಲ್ಲೇ ಊಟ ಹಾಕೋದು, ಎಲ್ಲಿ ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲೇ ಊಟ ಹಾಕೋದು, ನೀನು ಹೋಗು, ಆದರೆ ಒಂದು ಊಟ ಮಾಡಿದ್ರೆ ಸತ್ತೋಗ್ತೀಯ. ಹೆಂಗೆ ಊಟ ಮಾಡಿದ್ರೆ ಸತ್ತೋಗ್ತೀಯ. ಸತ್ತಿನ ಹಿಂಗೆ ಕೆಲವರು ತಿಂದು ಸತ್ತೋದ್ರು, ಅದಕ್ಕೆ ಊಟ ಮಾಡಿದ್ರೆ ಸತ್ತೋಗ್ತೀಯ, ಹುಷಾರು ಅಂದ್ರಂತೆ. ಇವರು ಪಾಪ ಹೊಟ್ಟೆ ಸ್ವಲ್ಪ ತಿರ್ಗಾ ಏನು ಮಾಡಿದ್ರಂತೆ ಅಜ್ಜಿ ತಾತ, ಮತ್ತೆ ವಾಪಸ್ ಬೇಡ ಬಾಮ, ಯಾಕೆ ನಾವು ತಿಂದು ಸಾಯೋದು ಅಂದ್ಬಿಟ್ಟು ವಾಪಸ್ ಹೋದ್ರಂತೆ. ಸೊ ಇವಾಗ ಬುಕ್ಕು ಲಿಸ್ಟ್ ಎತ್ತುತ್ತಾರೆ, ದೇವ್ರ ಹತ್ರ ಇರೋ ಲಿಸ್ಟ್ ಎತ್ಬಿಟ್ಟು ದೇವ್ರು ಹೇಳಿದ್ರಂತೆ, ನೀನು ಕೇಳ್ದಲ್ಲ, ಇದನ್ನು ಅನ್ನದಾನ ಮಾಡಿದ ಮೇಲೆ ಹಾಕೋಣ
ಅಥವಾ ಹದ್ದಿನ ಮೇಲೆ ಹಾಕೋಣ ಅಥವಾ ಹಾವಿನ ಮೇಲೆ ಹಾಕೋಣ ಅಂತ. ಅದಕ್ಕೆ ದೇವ್ರು ಹೇಳಿದಂತ ಆ 4 ಜನ ಸುಮ್ಮನೆ ಕುಂತ್ಕೊಂಡು ಮಾತಾಡ್ತಾ ಇದ್ದ ಅವ್ರ ಮೇಲೆ ಹಾಕು. ಯಾಗೊತ್ತಾ, ಇವ್ರು ಅನ್ನದಾನನೂ ಮಾಡಲ್ಲ, ಅನ್ನ ತಿನ್ನೋನು ಬಿಡಲ್ಲ. ಈ ರೀತಿ ಕೆಲವ್ರು ಸೇವೆನೂ ಮಾಡಲ್ಲ, ಸೇವೆ ಮಾಡೋರ್ನೂ ಬಿಡಲ್ಲ, ಕುಂತ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡ್ದಾ, ದೇವ್ರು ಹೇಳಿದಂದ್ರೆ ಈ ಪನಿಷ್ಮೆಂಟ್ನ ಎತ್ಕೊಂಡು ಅವ್ರ ತಲೆ ಮೇಲೆ ಹಾಕೊಂಡು ಆ ರೀತಿ ಸುಮ್ಮನೆ ಕುಂತ್ಕೊಂಡು ಮಾತಾಡೋದು ಇಟ್ ಈಸ್ ವೆರಿ ವೆರಿ ಡೇಂಜರಸ್. ನಿನ್ನ ಕೈಲಾದರೆ ಸೇವೆ ಮಾಡು, ನಿನ್ನ ಕೈಲಾದರೆ ಒಳ್ಳೇದು ಮಾಡು, ನಿನ್ನ ಕೈಲಾದರೆ ಇನ್ನೊಬ್ರಿಗೆ ಸಹಾಯ ಮಾಡು. ಆದರೆ ಮಾಡೋರ ಬಗ್ಗೆ ಸುಮ್ಮನೆ ಕುಂತ್ಕೊಂಡು ತಪ್ಪು ಹೇಳ್ಕೊಂಡು ಇದ್ದರೆ ಎಲ್ಲ ಚಾರ್ಜ್ ಶೀಟ್ ಯಾರ ಮೇಲೆ ಬೀಳುತ್ತೆ ಗೊತ್ತಾ? ಸುಮ್ಮನೆ ಕುಂತ್ಕೊಂಡು ಕತೆ ಮಾತಾಡೋರ ಮೇಲೆ ಬೀಳುತ್ತೆ. ಕೆಲವ್ರು ಮಾತಾಡ್ಬೇಕಾದ್ರೆ ಹೆಂಗಿರ್ಬೇಕು ಗೊತ್ತಾ? ಇನ್ನೊಬ್ಬರನ್ನ ಸಂತೋಷ ಪಡಿಸೋ ಥರ ಇರಬೇಕು, ಅಥವಾ ಇನ್ನೊಬ್ಬರನ್ನ ಮೋಟಿವೇಟ್ ಮಾಡೋ ಥರ ಇರಬೇಕು, ಅಥವಾ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋ ಥರ ಇರಬೇಕು, ಅಥವಾ ಅವ್ರಿಗಾಗಿ ಪ್ರೇಯರ್ ಮಾಡೋ ಥರ ಇರಬೇಕು. ಯಾವಾಗಲೂ ಹಿಂದೆ ಮಾತಾಡೋದು ಬ್ಯಾಕ್ ಬೈಟರ್ಸ್, ಯಾವಾಗಲೂ ಹಿಂದೆ ಒಂದು ಮುಂದೆ ಒಂದು ನಾಟಕ ಮಾಡೋರಿಗೆ ಯಾವತ್ತೂ ಡೇಂಜರ್. ಅದಕ್ಕೆ ನಾನು ಹೋದ್ಸತಿ ಹೇಳಿದೆ, ಈ ಲೋಕದಲ್ಲಿ ಒಳ್ಳೆಯವರಾಗಿರೋದು ತುಂಬ ಈಸಿ, ಆದರೆ ಒಳ್ಳೆಯವ್ರ ಥರ ನಾಟಕ ಮಾಡೋದು ತುಂಬ ಕಷ್ಟ. ಸೊ ಯಾವಾಗಲೂ ನೋಡಿ ಹಿಂದೆ ಮಾತಾಡೋರು. ಅದಕ್ಕೆ ನೋಡಿ, ಯಾರು ಗೊತ್ತಾ ಹಿಂದೆ ಮಾತಾಡೋದು? ಹಿಂದೆ ಇರೋರು. ಯಾಕೆ ನೀನು ಮುಂದೆ ಮಾತಾಡೋ ಗೊತ್ತಾ? ನೀನು ಮುಂದೆ ಇರೋನು. ಯಾರಾದರೂ ನೀನು ಹಿಂದೆ ಮಾತಾಡ್ತಾನೆ ಚೆನ್ನಾಗಿ ತಿಳ್ಕೊಂಡು ನೀನು ಮುಂದೆ ಇದೆ, ಅದಕ್ಕೆ ಅವ್ರು ಹಿಂದೆ ಮಾತಾಡ್ತವ್ರೆ. ಕಮಾನ್, ಇದಕ್ಕೆ ನೀವು ಎಷ್ಟು ಕೈ ತಟ್ಟಿರ್ಬೇಕು ಗೊತ್ತಾ? ತುಂಬ ಸೀರಿಯಸ್ ಆಗಿಬಿಟ್ರೆ ಅವು ಕತೆ ಕೇಳಿ, ಸರಿ ಹೋಗಲಿ, ಸುಧಾರಿಸ್ಕೊಳ್ರಿ. ಸುಧಾರಿಸ್ಕೊಳ್ಳಿ. ಇವಾಗ ನೋಡಿ, 10,000 ಜನರ ಮುಂದೆ ದೇವರು ಹಿ ಡಿಂಟ್ ಟೆಲ್ ಅಬೌಟ್ ಈಸ್ ವೀಕ್ನೆಸ್. 12 ಜನ ಹತ್ರ ಯೇಸು ಸ್ವಾಮಿ ವೀಕ್ನೆಸ್ ಹೇಳಿಲ್ಲ. 3 ಜನನ್ನ ಕರ್ಕೊಂಡೋಗಿ ಬೆಟ್ಟದ ಮೇಲೆ ಹೇಳ್ತಾರೆ, ಸಾಯುವಷ್ಟು ದುಃಖವಾಗಿದೆ ನನಗೆ, ಸಾಯುವಷ್ಟು ದುಃಖ ಆಗಿದೆ ಅಂತ ಈ 3 ಜನರ ಹತ್ರ ಮಾತ್ರನೇ ಹೇಳೋದು. ಪೇತ್ರ, ಯೋಹಾನ, ಯಾಕೋಬ, ಅವ್ರ ಹತ್ರ ಹೇಳ್ತಾರೆ ನೋಡಿ. ಸೊ ನಮ್ಮ ಲೈಫಲ್ಲಿ ನಾವು ಒಬ್ರ ಹತ್ರ ಶೇರ್ ಮಾಡೋದಕ್ಕೆ ಅಂತ ನೋಡಿ, ಕೆಲವೊಂದು ಡಿವೈನ್ ಕನೆಕ್ಷನ್ಸ್ ಅಂದರೆ ಹೊರಗಡೆ ಇರೋರೇ ಇಲ್ಲ, ಡಿವೈನ್ ಮದರ್ ಇರ್ತಾರೆ, ಡಿವೈನ್ ಫಾದರ್. ನೋಡಿ, ಕೆಲವರು ಮಕ್ಕಳು ನೋಡಿ ತಂದೆಯಾಗಿ ನೋಡಲ್ಲ, ಫ್ರೆಂಡ್ ಥರ ಇರ್ತಾರೆ. ಸೊ God will give that. So maybe he will be your father, he will be your mother, ಅಥವಾ ಬ್ರದರ್, ಅಥವಾ ಸಿಸ್ಟರು, ಅಥವಾ ಫ್ರೆಂಡ್ಸು, ಅಥವಾ ಹೊರಗಡೆ ಎಲ್ಲೋ ಒಂದು ಕಡೆ ದೇವ್ರು ಏನು ಮಾಡ್ತಾರೆ ಅಂತ ಒಂದು ಕನೆಕ್ಷನ್ನ ದೇವರೇ ಮಾಡಿಕೊಡ್ತಾರೆ. ಅದಕ್ಕೆ ಒಂದು ಸೇವಕರು ಹೇಳ್ತಾರೆ, ಯಾವಾಗಲೂ ಯಾರ ಹತ್ರನೂ ಏನು ಮಾತಾಡ್ತೇನೆ 24 ಗಂಟೆ ನೀನು ಸೂಪರ್ ಇರೋ ಥರ ಪ್ರಸಂಗ ಮಾಡ್ತಾಯಿದ್ರೆ ಹಾರ್ಟು ಬಸ್ಟ್ ಆಗಿಬಿಡ್ತೈತೆ ಅಂತಾರೆ. ಸೊ ಎಲ್ಲ ಕಡೆನೂ ಸ್ಟೇಜಲ್ಲಿ ಯಾವಾಗಲೂ ನಾವು ಸೂಪರ್ ಇರೋ ಥರ ಇರೋಕ್ಕಾಗೋದಿಲ್ಲ. ಕೆಲವೊಂದು ಟೈಮು ನಮ್ಮ ವೀಕ್ನೆಸ್ ಹೇಳೋ ಒಂದು ಪರಿಸ್ಥಿತಿ ಇರುತ್ತೆ. ಸಮ್ಟೈಮ್ಸ್ ವಿ ಶೇರ್ ಅವರ್ ವೀಕ್ನೆಸ್. ಕೆಲವ್ರನ್ನ ದೇವ್ರು ಆ ಥರ ಕೊಟ್ಟಿರ್ತಾರೆ, ಪ್ರೇಯರ್ ಮಾಡ್ಕೊಳ್ಳಿ ಅಂತ ಅವ್ರ ಹತ್ರ ಹೇಳ್ಬೋದು. ನಾವು ಹೇಳಿರ್ತೀವಿ ನೋಡಿ, ಎಲ್ಲ ಪ್ರಾಜೆಕ್ಟ್ ಮಾಡ್ತೀವಿ, 10 ಲಕ್ಷ ಬೇಕು, 20 ಲಕ್ಷ ಬೇಕು ಅಂತ. ಆದರೆ ಕೆಲವ್ರ ಹತ್ರ ಹೋಗಿ ಹೇಳ್ತೀವಿ, ಹೇಳ್ಬಿಟ್ಟೆ ಇವಾಗ ಗೊತ್ತಿಲ್ಲ ನಾನು ಏನು ಮಾಡಬೇಕು ಅಂತ. ಹೆಂಗೆ ಚರ್ಚಲ್ಲಿ ಹೇಳ್ಬಿಟ್ಟಿರ್ತೀವಿ 20 lakhs ಪ್ರಾಜೆಕ್ಟ್ ಎಲ್ಲ ಮಾಡಿಬಿಡ್ತೀನಿ, ಮುಗಿಸ್ಬಿಡ್ತೀನಿ ಅಂತ. ಮನೆ ಹೋಗಿ ಕೆಲವ್ರ ಹತ್ರ ನಾವು ಶೇರ್ ಮಾಡ್ತೀವಿ, ಹೇಳಿದ್ದೀನಿ 20 ಲಕ್ಷ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ. ಹೆಂಗೆ ಇಷ್ಟೊತ್ತು ಇಲ್ಲಿ ಏನು ಮಾಡಿದ್ರು, ಸೂಪರ್ ಹೀರೋ ಥರ ಹೇಳ್ಬಿಟ್ರು. ಅಲ್ಲೋಗಿ ಏನು ಮಾಡ್ತವ್ರೆ, ಈ ಶೇರಿಂಗ್. ಈ ರೀತಿಯೇ ಯೇಸು ಸ್ವಾಮಿನೂ ಅಷ್ಟೇ, ಎಲ್ಲ 10,000 ಜನರ ಮುಂದೆ ಅದ್ಭುತ ಮಾಡಿದ್ರು. 12 ಜನನ ಕರ್ಕೊಂಡು ಸೈಡಿಗೆ ಬಂದರು, ಅದರಲ್ಲಿ 3 ಜನನ ಕರ್ಕೊಂಬಂದು ಅವ್ರ ಹತ್ರ ಪರ್ಸ್ನಲ್ ಆಗಿ ಶೇರ್ ಮಾಡ್ತಾಯಿದ್ದಾರೆ ಅಬೌಟ್ ಈಸ್ ವೀಕ್ನೆಸ್. ಸರಿ, ಇದು ಒಂದೇ ಎಕ್ಸಾಂಪಲ್ ಅಲ್ಲ, ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 2 ಕೊರಿಂಥದವರು ಬರೆದ ಪುಸ್ತಕ 7ನೇ ಅಧ್ಯಾಯ 5ನೇ ವಾಕ್ಯ. ದ ಬುಕ್ ಆಫ್ 2 Corinthians chapter 7 verse 5. ನಾವು ಮೆಕದೋನ್ಯಕ್ಕೆ ಬಂದಾಗ ನಮ್ಮ ಮನಸ್ಸಿಗೆ ಏನೂ ಉಪಶಮನವಾಗಲಿಲ್ಲ. ಎಲ್ಲ ವಿಷಯಗಳಲ್ಲಿಯೂ ನಮಗೆ ಸಂಕಟವಿತ್ತು, ಹೊರಗೆ ಕಲಹ, ಒಳಗೆ ಭಯ. ಇದು ಯಾರು ಹೇಳ್ತಾ ಇರೋದು? ಅಪೊಸ್ತಲನಾದ ಪೌಲನು. ಹಾವು ಕಚ್ಚಿದಾಗ ಅವನು ಕಿತ್ತೇಸಿದವನು, ಹ್ಯಾಂಡ್ ಕರ್ಚಿಫ್ ಹಾಕಿ ಬಟ್ಟೆ ಮುಖಾಂತರ ಜನರನ್ನು ಗುಣಪಡಿಸ್ತವ್ರು. ಇವಾಗ ಅವ್ರು ಏನು ಹೇಳ್ತಾವ್ರು ನೋಡಿ, ಎಲ್ಲ ವಿಷಯಗಳಲ್ಲಿಯೂ ನಮಗೆ ಸಂಕಟವಿತ್ತು, ಬಟ್ ವಿ ವೇರ್ ಟ್ರಬಲ್ಡ್ ಆನ್ ಎವ್ರಿ ಸೈಡ್. ಹೆಂಗೆ ಪೌಲನ್ ಸ್ಟೇಟ್ಮೆಂಟ್. ಆದರೆ ಪೌಲನ್ ಏನು ಮಾಡ್ತಾ ಗೊತ್ತಾ, ಖರ್ಚಿಫ್ ಯಾರಾದರೂ ಬಂದ್ಬಿಟ್ಟು, ಅಯ್ಯ ನನಗೆ ಸ್ವಲ್ಪ ಪ್ರೇಯರ್ ಮಾಡಿ, ತುಂಬ ಸುಸ್ತಾಗ್ತೈತೆ, ಜ್ವರ ಬಂದುಬಿಟ್ಟಿದೆ, ಕ್ಯಾನ್ಸರು, ಏನು ಮಾಡ್ತಾ ಗೊತ್ತಾ ಪೌಲನು, ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡೋ ಮೇಲೆ ಹಾಕೋದು, ಇದು ಎತ್ಕೊಂಡೋಗಿ ಮೇಲೆ ಹಾಕ್ತಾರೆ, ಇಮಿಡಿಯೇಟ್ಲಿ ಹೀಲ್ಡ್. ಆದರೆ ಅವ್ರೇನು ಹೇಳ್ತಾನೆ ಗೊತ್ತಾ ಪೌಲನು, ಎಲ್ಲ ಕಡೆ ಪ್ರಾಬ್ಲಮ್ ನನಗೆ. ಇನ್ನೊಬ್ಬರನ್ನ ಗುಣಪಡಿಸ್ತಾನೆ,
ಇನ್ನೊಬ್ಬರನ್ನ ಫೈರ್ ಮಾಡ್ತಾನೆ, ಇನ್ನೊಬ್ಬರನ್ನ ಅನಾಯಿಂಟ್ ಮಾಡ್ತಾರೆ, ಇನ್ನೊಬ್ಬರನ್ನ ಹೀಲ್ ಮಾಡ್ತಾರೆ. ಆದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಎಲ್ಲ ಕಡೆನೂ ನನಗೆ ಏನು ಸಂಕಟಗಳೇ, ಎಲ್ಲ ಕಡೆನೂ ಪ್ರಾಬ್ಲಮ್. ಪರ್ಸ್ನಲ್, ಇದು ಪರ್ಸ್ನಲ್. ದಿಸ್ ಇಸ್ ಪರ್ಸ್ನಲ್ ಪ್ರಾಬ್ಲಮ್ ಫಾರ್ ಪಾಲ್. ಹೊರಗೆ ಕಲಹ, ಹೊರಗೆ ಕಲಹ, ಒಳಗೆ ಭಯ, ಒಳಗೆ ಭಯ. ದ ಬಿಗ್ಗೆಸ್ಟ್ ಪ್ರೀಚರ್, ದ ಗ್ರೇಟೆಸ್ಟ್ ಪ್ರೀಚರ್ ಅಪೋಸ್ಟಲ್ ಪಾಲ್ ಏನು ಹೇಳ್ತಾ ಗೊತ್ತಾ, ಹೊರಗೆ ಕಲಹ, ಒಳಗೆ ಭಯ. ಮತ್ತೇನಪ್ಪ ಸೇವೆ ಮಾಡ್ತೀನಿ ನೀನು? ಹೊರಗೆ ಕಲಹ, ಒಳಗೆ ಭಯ. ಆದರೆ ನಿಂತ್ಕೊಂಡು ಮಾತಾಡಿದ್ರೆ ಏನು ಹಾವು ಎಲ್ಲರೂ ಹೇಳ್ತಾರೆ ಹಾವು ಕಚ್ಚಿಬಿಡ್ತಾ, ಸೂಪರ್ ಹೀರೋ ಹೊರಗಡೆ. ಇಲ್ಲಿ ಪರ್ಸ್ನಲಾಗಿ ಹೇಳ್ತಾರೆ ಹೊರಗೆ ಕಲಹ, ಒಳಗೆ ಭಯ. ಯಾರೇ ಸೂಪರ್ ಹೀರೋ ಆಗಿ ಹೊರಗಡೆ ಇದ್ದರು, ದೇರ್ ವಿಲ್ ಬಿ ಸಮ್ ವೀಕ್ನೆಸ್ಸಸ್. ಅವ್ರ ಒಳಗಡೆ ಒಂದು ಬಲಹೀನತೆ ಇರುತ್ತೆ. ಅದನ್ನು ಶೇರ್ ಮಾಡೋದಕ್ಕೆ ವಿ ನೀಡ್ ಸಮ್ ಡಿವೈನ್ ಕನೆಕ್ಷನ್. ಅವ್ರ ಹತ್ರ ಹೋಗಿ ಹೇಳ್ದಾಗ ಅವ್ರು ಮಾತಾಡ್ತಾರೆ ನೋಡ್ದ, ಅದು ಅವ್ರಿಗೆ ಹೆಂಗಿರ್ತೈತೆ ಅಂದರೆ ಅವನ ಹತ್ರ. ಸೊ ನಿಮ್ಮ ಲೈಫಲ್ಲಿ ನೀವು ಶೇರ್ ಮಾಡೋಕ್ಕಾಗದೇ ಇರೋದು ಯಾರ ಹತ್ರ ಆದರೂ ಇದ್ದರು, ಒಂದು ವೇಳೆ ಎಲ್ಲೂ ಹೇಳ್ಕೊಳ್ಳೋ ಥರ ಒಂದು ಡಿವೈನ್ ಕನೆಕ್ಷನ್ ನಿಮಗಿಲ್ಲ ಅಂದರು, ದೇವರು ನನ್ನ ಮುಖಾಂತರ ದೇವರು ನಿನ್ನೊಂದಿಗೆ ಮಾತನಾಡಿ ಇವತ್ತು ಅನ್ನೋ ಥರ ನಿನ್ನನ್ನು ಕಂಫರ್ಟ್ ಮಾಡಿ, ನಿನ್ನನ್ನು ಸಂತೈಸಿ ನಿನಗೆ ಬಿಡುಗಡೆ ಕೊಡುವ ದೇವರು. ಓ ಮೈ ಗಾಡ್. ಅದಕ್ಕೆ ನೀನು ಯಾರ ಹತ್ರ ಶೇರ್ ಮಾಡೋಕ್ಕಾಗಿಲ್ಲ ಅಂತಲೇ ದೇವರು ನಿನ್ನ ಲೈಫಲ್ಲಿ ಫಿಲಿಪ್ ಪಾಸ್ಟರ್ನ ಕಳಿಸಿರೋದು. ಒಂದು ವೇಳೆ ನಿಮ್ಮ ವೀಕ್ನೆಸ್ ನನ್ನ ಹತ್ರ ಹೇಳೋಕ್ಕಾಗಿಲ್ಲ ಅಂದರು, ನೀವು ಒಂದು ವೇಳೆ ಮಾತಾಡಿರಲಿಲ್ಲ ಅಂದರು, ದೇವರು ಇವತ್ತು ನಿನ್ನ ಮುಖಾಂತರ ಮಾತಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಡಿವೈನ್ ಕನೆಕ್ಷನ್. ಗಾಡ್ ಸ್ಪೀಕ್ಸ್ ಟು ಯು. ಒಬ್ಬರೊಂದಿಗೆ ಮಾತನಾಡಿ ನೋಡಿ ನಮ್ಮನ್ನು ಕಂಫರ್ಟ್ ಮಾಡ್ತಾರೆ. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು. ಇಲ್ಲಿ ಪೌಲನು ಹೇಳ್ತಾನೆ, ಹೊರಗೆ ಕಲಹ, ಒಳಗೆ ಭಯ. ಏನು ಮಾಡೋದು ಗೊತ್ತಿಲ್ಲ. ಸೊ ಇವಾಗ ಇದಕ್ಕೆ ರೆಮಿಡಿ ಕೆಳಗಡೆ ಹೋದಮ್ಮ. ಆದರೆ ದೀನಾವಸ್ಥೆಯಲ್ಲಿರುವವರನ್ನು ಸಂತೈಸುವ ದೇವರು ತೀತನ ಬರುವಕ್ಕೆ ನೋಡಿ, ದೀನಾವಸ್ಥೆಯಲ್ಲಿರುವವರನ್ನು ಸಂತೈಸುವ ದೇವರು. ಈಗ ಪೌಲನಿಗೆ ಭಯ, ಈಗ ದೇವರು ಇವನ್ನ ಸಂತೈಸಬೇಕು. ದೇವರು ಸಂತೈಸುವಂಥ ದೇವರು. ಎಲ್ಲರೂ ಹೇಳಿ, ಹೇಗೆ ಸಂತೈಸ್ತಾರೆ? ಸರಿ, ಓಕೆ. ಇವಾಗ ನಿಮಗೆ ಒಂದು ಭಯ ಅಂತ ಇಟ್ಕೊಳ್ಳಿ, ಹೇಗೆ ಸಂತೈಸ್ತಾರೆ? ನಾನು ಇವಾಗ ಹೇಳನಲ್ಲ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು. ಹೇಗೆ ಸಂತೈಸ್ತಾರೆ? ಹೇಗೆ ನಿಮ್ಮನ್ನು ಸಂತೈಸೋದು ಹೇಗೆ? ಈಗ ಪೌಲನ ಹಿಂಗೆ ವಾಕ್ಯದೆಲ್ಲ ಸಂತೈಸಿದ್ರು. ಕನೆಕ್ಷನ್ಸ್ ನೋಡಿ. ಈಗ ಬೈಬಲ್ ಹೇಳುತ್ತೆ ಸಂತೈಸುವ ದೇವರು. ಎಲ್ಲರೂ ಹೇಳಿ, ಕಂಫರ್ಟೆಡ್ ಅಸ್. ಹೇಗೆ ಸಂತೈಸಿದ್ರಂತೆ? ಓದಿಕೆ ಆ ಕಡೆ. ಸಂತೈಸುವ ದೇವರು ತೀತನ ಬರುವಿಕೆಯಿಂದ ನಮ್ಮನ್ನು ಸಂತೈಸಿದನು. ಕಂಫರ್ಟೆಡ್ ಅಸ್ ಬೈ ದ ಕಮಿಂಗ್ ಆಫ್ ಟೈಟಸ್. ತೀತನ್ ಬಂದಿದ್ದ ತಕ್ಷಣ ಇವನಿಗೇನಾಗೋಯ್ತಂತೆ, ಪೌಲನಿಗೆ ಖುಷಿ ಆಗೋಯ್ತು. ಇವಾಗ ಹೊರಗೆ ಕಲಹ, ಒಳಗೆ ಭಯ. ಏನು ಮಾಡೋದು ಗೊತ್ತಿಲ್ಲ. ದೇವರು ಸಂತೈಸೋದಕ್ಕಾಗಿ ಯಾರನ್ನು ಕಳಿಸಿದ್ರಂತೆ? ನಮ್ಮ ಲೈಫ್ಗೆ ಒಂದು ತೀತನು, ಒಂದು ಟೈಟಸ್. ನೋಡಿ ಇದು ಹೆಂಗಿದೆ ಅಂದರೆ, ಸಂತೈಸುವ ದೇವರು ತೀತನ ಬರುವಿಕೆಯಿಂದ ನಮ್ಮನ್ನು ಸಂತೈಸಿದನು. ಸೊ ದೇವರು ನಿಮ್ಮನ್ನು ಹೇಗೆ ಸಂತೈಸ್ತಾರೆ ಗೊತ್ತಾ? ಫಿಲಿಪ್ ಪಾಸ್ಟರ್ ಬರುವಿಕೆಯಿಂದ. ನಾನು ಬಂದಿದ್ದ ತಕ್ಷಣ ನಿನ್ನನ್ನು ಸಂತೈಸುವ ತಾಯಿಯಂತೆ ನನ್ನ ಯೇಸು ನನ್ನನ್ನು. ಅದಕ್ಕೆ ಬೈಬಲಲ್ಲಿ ಪಾರ್ಟ್ನರ್ಸ್ ಅಂತ ಹೇಳೋದು. ಪಾರ್ಟ್ನರ್ಸ್ ನೋಡಿ, ಕೆಲವ್ರ ಹತ್ರ ನಾವು ದುಡ್ಡು ಬೇಕು ಅನೌನ್ಸ್ಮೆಂಟ್ ಎಲ್ಲ ಮಾಡ್ತೀವಿ. ಅನೌನ್ಸ್ಮೆಂಟ್ ಎಲ್ಲ ಮಾಡಿದಾಗ ಅದು ಎಲ್ಲರಿಗೂ ಹೆಂಗೆ ಗೊತ್ತಾ, ಇವ್ರೇನು ಹಿಂಗೆ ಕೇಳ್ತಾರೆ,
ಅವರೇ ನಂಗೆ ಕೇಳ್ತಾರೆ, ಇವರೆಲ್ಲ ಪಾರ್ಟ್ನರ್ಸ್ ಅಲ್ಲ, ಇವರೆಲ್ಲ ತಪ್ಪು ಹಿಡಿಯೋಕ್ಕಾಗಿ ಬರೋದು. ಆದರೆ ಕೆಲವ್ರ ಹತ್ರ ನೋಡಿ, ನಾವು ಪಾರ್ಟ್ನರ್ಸ್ ಹತ್ರ ಹೇಳ್ಬೋದು, ಈ ಥರ ನಾವೊಂದು ಪ್ರಾಜೆಕ್ಟ್ ಇದೆ, ನಾವೊಂದು ಗಾಡಿ ತೊಗೊಳ್ತಾ ಇದ್ದೀವಿ, ಒಂದು ಲ್ಯಾಂಡ್ ತೊಗೊಳ್ತಾ ಇದ್ದೀವಿ, ಆಮೇಲೆ ನಾವೊಂದು ಚರ್ಚ್ ಕಟ್ತಾ ಇದ್ದೀವಿ, ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ, ಒಂದು ಹಾಡು ಮಾಡ್ತಾಯಿದ್ದೀವಿ, ಸೊ ಮ್ಯೂಸಿಕ್ ಮಾಡ್ತಾಯಿದ್ದೀವಿ, ಸೊ ಇದಕ್ಕೆ ಒಂದು 10 ಲಕ್ಷ ಬೇಕು, ಒಂದು 20 ಲಕ್ಷ ಬೇಕು. ಇದೆಲ್ಲ ಯಾರ ಹತ್ರ ಹೇಳೋಕ್ಕಾಗುತ್ತೆ? ಅದೇ ಪಾರ್ಟ್ನರ್ಸ್ ಅಂತ ಹೇಳೋದು. ಸೊ ಬಂದು ನೋಡೋರು ವ್ಯೂವರ್ಸ್ ತುಂಬ ಜನ ಇರ್ತಾರೆ. ವಿ ಡೋಂಟ್ ನೀಡ್ ವ್ಯೂವರ್ಸ್, ವಿ ನೀಡ್ ಪಾರ್ಟ್ನರ್ಸ್. ಸೊ ನಮ್ಮೊಂದಿಗೆ ಭಾಗವಹಿಸಿ, ನಮ್ಮೊಂದಿಗೆ ಹೊಂದಾಣಿಕೆ ಆಗಿ, ನಮ್ಮ ಜೊತೆ ಈ ದರ್ಶನಕ್ಕೆ, ಈ ವಿಷನ್ಗೆ ನಿಲ್ತಾರೆ ಗೊತ್ತಾ, ದೇ ಆರ್ ಕಾಲ್ಡ್ ಪಾರ್ಟ್ನರ್ಸ್. ಸೊ ಈ ಪ್ರಾಜೆಕ್ಟ್ ಜೊತೆ ಪಾಸ್ಟರ್ ನಾನು ಇದ್ರ ಜೊತೆ ನಿಲ್ತೀನಿ, ಐ ವಿಲ್ ಡೂ ಫಾರ್ ದ್ಯಾಟ್ ಅಂತ ಕೆಲವ್ರು ಬಂದು ನಿಲ್ತಾರೆ ನೋಡ್ದಾ, ದಟ್ ಈಸ್ ಕಾಲ್ಡ್ ಡಿವೈನ್ ಕನೆಕ್ಷನ್ಸ್. ಅವರು ದಶಮಾಂಶ ಬಿಟ್ಟು, ಅವ್ರ ಕಾಣಿಕೆಯನ್ನು ಬಿಟ್ಟು ಹೇಳೋದನ್ನು ಅವ್ರ ಕೈಲಿ ಆಗಲಿಲ್ಲ ಅಂದರೂ ಭಾಳ ಕಷ್ಟವಾದಂಥ ಪರಿಸ್ಥಿತಿಯಲ್ಲೂ ಪಾಸ್ಟರ್ ಅನೌನ್ಸ್ ಮಾಡಿಬಿಟ್ರಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಬಂದು ನಿಲ್ತಾರೆ ನೋಡ್ದಾ, ದೇ ಆರ್ ಡಿವೈನ್ ಕನೆಕ್ಷನ್ಸ್. ಇನ್ನೊಂದ್ಸತಿ ಹೋದ್ಮ. ಅವನ ಬರುವಿಕೆಯಿಂದ ಮಾತ್ರವಲ್ಲದೆ ಅವನು ತಾನು ನಿಮ್ಮಲ್ಲಿ ಬಹಳ ಆದರಣೆ ಹೊಂದಿದನೆಂದು ಹೇಳಿದ್ರಿಂದಲೂ ನಮ್ಮನ್ನು ಸಂತೈಸಿದನು. ಇವಾಗ ಒಂದು ರಿಪೋರ್ಟ್ ತೊಗೊಂಬರ್ತಾನೆ ತೀತನು, ಏನು ಗೊತ್ತಾ, ಅವನ ಬರುವಿಕೆಯನ್ನು ಮಾತ್ರ ಅವನು ತಾನು ನಿಮ್ಮಲ್ಲಿ ಭಾಳ ಆದರಣೆ, ಅಂದರೆ ನೀವೆಲ್ಲ ಚೆನ್ನಾಗಿ ಮೆಸೇಜ್ ಕೇಳಿ ಎಲ್ಲ ಸೂಪರಾಗಿದ್ದೀರಾ, ಅವನಿಗೆ ಹೆಲ್ಪ್ ಮಾಡಿದ್ದೀರಾ, ಇದನ್ನೆಲ್ಲ ಕೇಳಿದಾಗ ಹೆಂಗಾಗ್ಬಿಡ್ತಂತೆ ಇವನಿಗೆ, ನಿಮ್ಮ ಆಸಕ್ತಿ ಇವುಗಳನ್ನು ನಮಗೆ ತಿಳಿಸಿದಾಗ ನಾನು ಹೆಚ್ಚಾಗಿ ಸಂತೋಷಪಟ್ಟಿದ್ದೆ. ಈಗ ಭಾಳ ದುಃಖಪಟ್ಟಂಥ ಪೌಲನಿಗೆ ಸಂತೋಷ ಆಯಿತು. ಹೆಂಗೆ ಗೊತ್ತಾ, ಬೈ ಹಿಯರಿಂಗ್ ದ ನ್ಯೂಸ್. ಸೊ ಈ ಮಧ್ಯದಲ್ಲಿರೋ ಮೀಡಿಯೇಟರ್ ಏನು ಮಾಡ್ತಾನೆ ಗೊತ್ತಾ, ಅಲ್ಲೇನಿದೆ ಸಿಚುವೇಶನ್ ಅಂತ ಬಂದು ಪೌಲನ್ಗೆ ಹೇಳ್ತಾನೆ ಗೊತ್ತಾ, ಅಲ್ಲಿ ಸಂತೋಷ ಆಯಿತು. ಕೆಲವ್ರು ಬಂದುಬಿಟ್ರೆ ನಮಗೆ ಸಂತೋಷ ಹೊರಟೋಗುತ್ತೆ, ಕೆಲವ್ರು ಬಂದರೆ ಮಾತ್ರ ಸಂತೋಷ ಬಂದ್ಬಿಡುತ್ತೆ. ಕೆಲವ್ರನ್ನ ನೋಡಿದ ತಕ್ಷಣ ಸಂತೋಷ ಹೊರಟೋಗುತ್ತೆ, ಕೆಲವ್ರು ನೋಡಿದ ತಕ್ಷಣವೇ ಸಂತೋಷ ಆಗುತ್ತೆ. ಸೊ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಸಂತೋಷ. ಐ ಮೀನ್ ಎಷ್ಟೇ ವೀಕ್ನೆಸ್ ಇದ್ದರೂ ಆಗುತ್ತೋ ಇಲ್ಲೋ ಅಂದ, ಯಾವಾಗ ಬಂದು ಪುಲ್ಪಿಟ್ ಮೇಲೆ ನಿಂತ್ಕೊಂಡ್ಬಿಡ್ತೀನೋ ನನಗೊಂದು ಬಲ ಬಂದುಬಿಡ್ತಿದೆ ಬೈ ಸೀಯಿಂಗ್ ಯುವರ್ ಫೇಸ್. ನಾನು ಫೇಸ್ಬುಕ್ಕಲ್ಲೂ ಯೂಟ್ಯೂಬಲ್ಲೂ ಅನೇಕರು ನೋಡದೇ ಇದ್ರೂ ಅವ್ರು ಕಮೆಂಟ್ ಮಾಡೋದು, ಅವ್ರು ಲೈಕ್ ಮಾಡೋದು, ಅವ್ರು ನೋಡೋದು, ಅವ್ರು ನನಗೆ ಪಾರ್ಟ್ನರ್ ಆಗಿ ನನಗೆ ಆಫರಿಂಗ್ ಕಳಿಸೋದು, ಇದೆಲ್ಲ ನೋಡಿದಾಗ ನನಗೇನಾಗುತ್ತೆ, ಬಲ ಆಗಿ ಸಂತೋಷ ಪಡ್ತೇನೆ. ಸೊ ಈ ರೀತಿ ನನ್ನನ್ನು ಸಂತೋಷ ಪಡಿಸೋದಕ್ಕಾಗಿಯೇ ದೇವರು ಕೆಲವ್ರನ್ನ ಇಟ್ಟಿರ್ತಾರೆ. ಸೊ ಅದೇ ರೀತಿಯೇ ನಿಮ್ಮ ಲೈಫಲ್ಲೂ ಸಹ ನಿಮ್ಮನ್ನು ಸಂತೋಷ ಪಡಿಸೋದಕ್ಕಾಗಿ ಕೆಲವೊಂದು ಡಿವೈನ್ ಕನೆಕ್ಷನ್ ಇಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ದೇವರು ನನ್ನನ್ನು ಸಹ ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫನ್ನ ಆಧರಣೆ ಮಾಡೋದಕ್ಕಾಗಿ, ಸಂತೋಷ ಪಡಿಸೋದಕ್ಕಾಗಿ ದೇವರು ಒಂದು ಪ್ರೀಚರ್ನ ಇಟ್ಟಿದ್ದಾರೆ ಅನ್ನೋದರಲ್ಲಿ ನನಗೂ ಭಾಳ ಸಂತೋಷ. ಸೊ ನಿಮ್ಮ ಲೈಫಲ್ಲಿ ಸಂತೈಸುವಂಥ ಸಂದೇಶ, ಆಧರಣೆ ಕೊಡುವಂಥ ಸಂದೇಶ, ಸಂತೋಷವನ್ನು ಉಂಟು ಮಾಡುವಂಥ ಸಂದೇಶ, ಇದನ್ನೆಲ್ಲ ಕೊಡೋದಕ್ಕಾಗಿ ನಿಮ್ಮ ಲೈಫಲ್ಲಿ ದೇವರು ಫಿಲಿಪ್ ಪಾಸ್ಟರ್ನ ನನ್ನನ್ನು ಇಟ್ಟಿದ್ದಕ್ಕಾಗಿಯೂ ಸಹ ಐ ಥ್ಯಾಂಕ್ ಗಾಡ್ ಫಾರ್ ದ ಡಿವೈನ್ ಕನೆಕ್ಷನ್ಸ್. ನನ್ನ ಹೃದಯದ ಆಳದಿಂದ ನಾನು ಐ ಥ್ಯಾಂಕ್ ಗಾಡ್ ಫಾರ್ ದ ಡಿವೈನ್ ಕನೆಕ್ಷನ್ಸ್. ನೋಡಿ, ನನ್ನ ಜೊತೆ ಇರೋರೆಲ್ಲ ಹೆಂಗೆ ಗೊತ್ತಾ, ನನ್ನ ಬಗ್ಗೆ ಏನೇ ಹೇಳಿದ್ರು ಅವ್ರು ನಾನು ನೋಡಬೇಕು ಅಂತ ಬರೋರೆ. ನಿಮ್ಮನ್ನು ನೋಡಿದಾಗೆಲ್ಲ ನನಗೊಂದು ಸಂತೋಷ, ನನ್ನನ್ನು ನೀವು ನೋಡಿದಾಗಲ್ಲ ನಿಮ್ಮೊಳಗಡೆ ಒಂದು ಸಂತೋಷ. ಅದಕ್ಕೇ ಬೆಳಿಗ್ಗೆ ಎದ್ದು ರೆಡಿ ಆಗ್ತೀವಿ, ಬರ್ತೀವಿ, ಬಂದು ಇಲ್ಲಿ ಕುತ್ಕೊಂಡು ಅಪ್ಪ ಪಾಸ್ಟ್ರು ಬಂದ್ರ ಅಂತ ನನ್ನನ್ನು ನೋಡಿ, ಅಪ್ಪ ಇವತ್ತು ಫಿಲಿಪ್ ಪಾಸ್ಟ್ರು ಬಂದು ಅಂತ. ನಾನು ನಿಮ್ಮನ್ನು ನೋಡಿದಾಗ ಅಪ್ಪ ಸದ್ಯ ಈ ವಿಶ್ವಾಸಿ ಬಂತು ಅಂತ ನಿಮ್ಮನ್ನು ನೋಡಿದಾಗಲ್ಲ ನನಗೆ ಖುಷಿ ಆಗುತ್ತೆ, ನೀವು ನನ್ನನ್ನು ನೋಡಿದಾಗಲ್ಲ ನಿಮಗೆ ಖುಷಿ ಆಗುತ್ತೆ. ಇಂಥ ಒಂದು ಡಿವೈನ್ ಕನೆಕ್ಷನ್ನ ದೇವರ ಸಭೆಯಲ್ಲೂ, ಯೂಟ್ಯೂಬಲ್ಲೂ, ಫೇಸ್ಬುಕ್ಕಲ್ಲೂ, ಊರುಗಳಲ್ಲಿರುವಂಥ ಎಲ್ಲ ಪಾರ್ಟ್ನರ್ಸ್ಗೂ ಇಂಥ ಒಂದು ಕನೆಕ್ಷನ್ನ ದೇವರು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಓನ್ಲಿ ಸಮ್ ಪೀಪಲ್ ಕ್ಯಾನ್ ಗಿವ್ ಜಾಯ್ ಇನ್ ಯುವರ್ ಲೈಫ್. ಕೆಲವ್ರು ಮಾತ್ರನೇ ನಿಮ್ಮ ಲೈಫಲ್ಲಿ ಸಂತೋಷ ಪಡಿಸೋದಕ್ಕಾಗಿ ದೇವ್ರು ಕಳಿಸೋದು. ನೀವು ಅಂದ್ಕೊಂಬೇಡಿ ಎಲ್ಲರೂ ನಿಮ್ಮನ್ನು ಸಂತೋಷ ಪಡಿಸ್ಬಿಡ್ತಾರೆ ಅಂತ. ನೋ, ಇದೋ ಸಂತೋಷನೂ ಹಾಳು ಮಾಡೋದಕ್ಕೇ ನಿನ್ನ ಸುತ್ತಲೂ ಇರೋ ಜನರು, ಒಂದು ವೇಳೆ ಅದು ಸ್ವಂತದವರು ಆಗಿರ್ಬೋದು, ಅಥವಾ ಅದು ರಿಲೇಟಿವ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಬಿಲೀವರ್ಸೇ ಆಗಿರ್ಬೋದು, ಅವ್ರು ನೀವು ಸಂತೋಷ ಪಡೋದು ನೋಡೋಕ್ಕೆ ತಡೆಯೋಕ್ಕಾಗಲ್ಲ. ಒಬ್ಬರು ಕಷ್ಟದಲ್ಲಿ ಸಂತೋಷ ಪಡಬಾರ್ದ್ರಿ, ಒಬ್ಬರು ಸಂತೋಷವಾಗಿದ್ದಾಗ ನಾವು ಸಂತೋಷ ಪಡಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದುಃಖ ಪಡೋರ ಜೊತೆ ನಾವೇನು ಮಾಡಬೇಕಂತೆ, ಸಂತೋಷ ಪಡೋರ ಜೊತೆ. ಸೊ ದುಃಖದ ಮನೆಗೆ ಹೋಗೋದು ಉತ್ತಮ, ಓಕೆನಾ? ನಾನೇನು ಹೇಳ್ತೀನಿ ಗೊತ್ತಾ, ದುಃಖ ಪಡೋರ ಜೊತೆ ದುಃಖ ಪಡೋದು
ಈಸಿನಾ? ಸಂತೋಷ ಪಡೋರ ಜೊತೆ ಸಂತೋಷ ಪಡೋದು ಈಸಿನಾ? ದುಃಖ ಪಡೋರ ಜೊತೆ ದುಃಖ ಪಡೋದು ಈಸಿನಾ ಕಷ್ಟನಾ? ಅಳ್ಬೋದು, ನಗೋರ ಜೊತೆ ನಗೋಕ್ಕಾಗಲ್ಲ ಅಲ್ವಾ? ನೋಡಿ, ಯಾರಾದರೂ ಅಳ್ತಾ ಇದ್ರೆ ನಮ್ಗೆ ಆಟೋಮೆಟಿಕ್ ಅಳು ಬಂದುಬಿಡ್ತೀವಿ. ನೋಡಿ, ಏನು ಬೇಡ, ಸೀರಿಯಲ್ ನೋಡಿಕೊಂಡು ಪಿಕ್ಚರಲ್ಲಿ ಬರೋ ಸೀನ್ನೆಲ್ಲ ನೋಡಿದ್ರೆ ನಮ್ಗೆ ಅಳು ಬಂದುಬಿಡ್ತಿದೆ. ಇಟ್ಸ್ ಸೋ ಈಸಿ. ಒಂದು ದುಃಖಕರವಾದಂಥ ಒಂದು ಸೀರಿಯಲ್ ಹಾಕ್ಬಿಟ್ರೆ, ಒಂದು ಪಿಕ್ಚರ್ ಹಾಕ್ಬಿಟ್ರೆ ನಿಮ್ಮನ್ನು ಅಳಿಸ್ಬಿಡ್ಬೋದು. ಆದರೆ ಒಬ್ಬರು ಕಾರ್ ತೊಗೊಂಡ್ರು ನಿಮ್ಮನ್ನು ಪ್ರೇಯರ್ ಮಾಡೋಕ್ಕೆ ಕರೀತಾರೆ ಅಂದರೆ ನೀವು ಅಲ್ಲಿ ಹೋಗಿ ನೋಡ್ಬಿಟ್ಟು ಇವ್ರಿಗೆಲ್ಲ ಕಾರ್ ಬಂದೈತೆ, ಎಷ್ಟು ವರ್ಷದಿಂದ ನಾನು ಬರ್ತಾಯಿದ್ದೀನಿ, ಅಲ್ಲಿ ಸಂತೋಷ ಪಡೋದೇ ತುಂಬ ಕಷ್ಟ. ಅದಕ್ಕೆ ಸಂತೋಷ ಪಡೋರ ಜೊತೆ ಸಂತೋಷ ಪಡೋದು ಭಾಳ ಕಷ್ಟ. ಅಳೋರ ಜೊತೆ ಸೇರ್ಕೊಂಡು ನಾವು ಹತ್ಬಿಡ್ಬಾರ್ದು. ನೋಡಿ, ಏನು ಬೇಡ, ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಅಳ್ತಾ ಇದ್ರೆ ನಿಮ್ಗೆ ಅಳು ಬಂದ್ಬಿಡ್ತೈತೆ ತಾನಾಗಿ. ಇವಾಗ ಸಾವು ಮನೆಗೆ ಹೋಗ್ತಾರಲ್ಲ, ಎಲ್ಲರೂ ಸಾವು ನೋಡಿ ಅಳ್ತಾರ? ಅಳೋರು ನೋಡಿ ಅಳೋದು. ಸತ್ತೋರು ಪಾಪ ಎಲ್ಲೋ ಬಿದ್ದಿರ್ತಾರೆ, ಅವ್ರು ನೋಡ್ಬಿಟ್ಟು ಅಯ್ಯೋ ಮತ್ತು ಅವ್ರು ನೋಡಿ ಇವ್ರು ಅಳೋದು. ಅವರಲ್ಲಿ ಸಾವು ನೋಡಿ ಯಾರು ಅಳು ನೋಡಿ, ಅವ್ರು ನೋಡ್ರೆ ಅಳು ಬರಲ್ಲ, ಏನೋ ಹೊಟ್ಟೋದು. ಅದು ಅವ್ರು ನೋಡಿ ಅಳ್ತಾ ಇರ್ತಾರೆ. ನೋಡಿ, ಅವ್ರ ಜೊತೆ ಸೇರ್ಕೊಂಡು ನಾವು ಅಳ್ತಾ ಇರ್ತೀವಿ. ಒಬ್ಬರು ಜಾಗ ತೊಗೊಂಬಿಟ್ರು, ಅಥವಾ ಒಂದು ಚೈನ್ ತೊಗೊಂಬಿಟ್ರು, ಒಂದು ಉಂಗುರ ತೊಗೊಂಬಿಟ್ರು, ಒಂದು 2 ವೀಲರ್ ತೊಗೊಂಬಿಟ್ರು, ಅವ್ರ ಜೊತೆ ವಾವ್ ಸೂಪರ್ ಅಂತ ಯಾರಾದ್ರು ಹೇಳ್ತಾರೆ ನೋಡಿ. ಹಾಂ, ಯಾಗೊತ್ತಾ, ಹೊಟ್ಟೆ ಉರಿತಾ ಇದೆ. ಏನು ಅದೇ ಹೇಳೋದು, ಸಂತೋಷ ಪಡೋರ ಜೊತೆ ಸಂತೋಷ ಪಡೋದೇ ತುಂಬ ಮುಖ್ಯ. ಒಬ್ರಿಗೆ ಇಂಕ್ರಿಮೆಂಟ್ ಆಯಿತಾ, ವಾವ್ ಸೂಪರ್. ಒಂದು ಹೊಸ ಕೆಲಸ ಸಿಗ್ತಾ, ವಾವ್ ಸೂಪರ್, ಕಂಗ್ರ್ಯಾಚುಲೇಷನ್, ವಾವ್. ಇನ್ನು ಇವಾಗ ಸಂಬಳ 40,000 ಇದೆಯೋ 50,000, ವೆರಿ ಗುಡ್. ಇದೆಲ್ಲ ಇಲ್ಲಮ್ಮ, ನಿನಗೆ 1 ಲಕ್ಷ ಬರಬೇಕು ಸ್ಯಾಲ್ರಿ. ನೋಡಿ, ಈ ಥರ ಹೇಳೋದು ತುಂಬ ಕಷ್ಟ. ಫಾಸ್ಟರ್, ನನ್ನ ಮನೆ ಲೀಸ್ಗೆ ಹೋಗ್ಬಿಟ್ಟೆ, ಬೇಗನೆ ನೀವು ಒಂದು ಜಾಗ ತೊಗೊಳ್ತೀರಾ. ಜಾಗ ತೊಗೊಳ್ಳೋದು ಮಾತ್ರ ಅಲ್ಲ, ಬೇಗ ಒಂದು ಮನೆ ಕಟ್ತೀರಾ, ಒಂದು ಒಳ್ಳೆ ಗಾಡಿ ತೊಗೊಳ್ತೀರ, ನಿಮ್ಮ ಮಕ್ಕಳು ಮದುವೆ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಹೇಳೋರು ತುಂಬ ಕಷ್ಟ ಬಿಡಮ್ಮ. ಅದೇ ಕಷ್ಟದಲ್ಲಿದ್ದಾಗ, ಕಷ್ಟ ಯಾರಿಗೆ ತಾನೇ ಬರಲ್ಲ, ಮದುವೆ ಬರುತ್ತೆ, ಇದ್ರಕ್ಕೆ ಹೋಗಿ ಏನು ಹೇಳ್ತೀಯ ಬಿಡು ಅಂತ ಹೇಳೋದು ತುಂಬ ಈಸಿ. ಸಂತೋಷ ಪಡೋರ ಜೊತೆ ಸಂತೋಷ ಪಡಿ. ಸೊ ನಿಮ್ಮ ಬೆಳವಣಿಗೆನ ನೋಡಿ ಯಾರು ಖುಷಿ ಪಡ್ತಾರೋ, ಡಿವೈನ್ ಕನೆಕ್ಷನ್. ನೀವು ತುಂಬ ಬೆಳೀತಾ ಇದ್ದೀರಾ, ಇವಾಗೆಲ್ಲ ತುಂಬ ಪ್ರೈಡ್ ಇದಕ್ಕೆ ಅಂತ ಯಾರು ಸ್ಟಾರ್ಟ್ ಮಾಡಿ, ಡಿಮೋನಿಕ್ ಕನೆಕ್ಷನ್ ಅಂಥವ್ರ ಜೊತೆ ಕಟ್ ಮಾಡಿ ದೂರ ಇದೆ. ನೆಕ್ಸ್ಟ್ 2 Corinthians chapter 2 verse 12-13 ಓದಿ. ತುಂಬ ಡೆಪ್ತ್ ಆದಂಥ ಮೆಸೇಜ್. ಇವತ್ತು ನಿಮ್ಮ ಲೈಫೇ ಚೇಂಜ್ ಮಾಡಿಬಿಡ್ತಿದೆ. ಕಮಾನ್. ಆದರೂ ನನ್ನ ಸಹೋದರನಾದ ತೀತನು ನನಗೆ ಸಿಕ್ಕಲಿಲ್ಲವಾದ ಕಾರಣ ನನ್ನ ಆತ್ಮಕ್ಕೆ ಉಪಶಮನವಿಲ್ಲದೆ ಅಲ್ಲಿದ್ದವರಿಂದ ಕಳುಹಿಸಿಕೊಂಡವನಾಗಿ ಹೊರಟು ಮೆಕೋದೋನ್ಯಕ್ಕೆ ಬಂದೆನು. ಸೊ ಟೈಟಸ್ ಪೌಲ್ಗೆ ಏನಾಗಿದ್ದಂತೆ? I had not yet arrived with a report from you. So I said goodbye and went on to Macedonia to find him. ಅಲ್ಲಿಂದ ಹುಡ್ಕೊಂಡು ಅಲ್ಲೇ ಹೋದಂತೆ. ಎಲ್ಲಿ ಹೋದಂತೆ? ಅಲ್ಲಿ ಹೋದಂತೆ. ಕಂಫರ್ಟ್ ಆಗಿಲ್ಲ. ಯಾವ ಸಂದೇಶ ನಿಮ್ಗೆ ಕಂಫರ್ಟ್ ಆಗಿಲ್ವೋ, ಯಾವ ಸಂದೇಶ ನಿಮ್ಮನ್ನು ಕಂಫರ್ಟ್ ಮಾಡ್ತಾಯಿತ್ತೋ, ತಿರ್ಗಿ ಅಲ್ಲೇ ಬಂದುಬಿಡಿ. ಸೊ ಐ ಸೆಡ್ ಗುಡ್ ಬೈ. ಹಾಂ ಓದಿ. But I had no peace of mind because of my dear brother Titus hadn't yet arrived. So Titus was peace of mind. ಪೌಲನಿಗೆ ಯಾವ್ದು ಪೀಸ್ ಆಫ್ ಮೈಂಡ್? ಟೈಟಸ್. ಪೀಸ್ ಆಫ್ ಮೈಂಡ್ ಯಾರು? ಟೈಟಸ್. ಸೊ ನಿಮಗೆ ಪೀಸ್ ಆಫ್ ಮೈಂಡ್ ಯಾವ ಮೆಸೇಜು ಇದಾ? ದಿಸ್ ಇಸ್ ಡಿವೈನ್ ಕನೆಕ್ಷನ್. ಬಿ ಕನೆಕ್ಟೆಡ್ ವಿತ್ ದಿಸ್ ಮೆಸೇಜ್, ಬಿ ಕನೆಕ್ಟೆಡ್ ವಿತ್ ದಿಸ್ ಆ್ಯಮನ್. ಇದರಲ್ಲೇ ನೀವು ಕನೆಕ್ಟೆಡ್ ಆಗಿರಿ. ಇದೇ ನಿಮ್ಮನ್ನು ಸಂತೈಸೋದು, ಇದೇ ನಿಮ್ಮನ್ನು ಬೆಳೆಸೋದು. ಇದೇ ನಾವು ಕೆಲವೊಂದು ಮೆಸೇಜನ್ನು, ಕೆಲವ್ರದ್ದು ಪ್ರಸಂಗಗಳು ಕೇಳಿದಾಗ ನಮಗಿರೋ ಜಾಯ್ ಹೊರಟೋಗುತ್ತೆ, ಇರೋ ಸಂತೋಷ ಹೊರಟೋಗುತ್ತೆ. ಕೆಲವೊಂದು ಪ್ರಸಂಗ ಕೇಳಿದಾಗ ಏನಾದರೂ ಮಾಡಬೇಕು ಅಂತ, ನಿನಗೇನಾದರೂ ಮಾಡಬೇಕು, ಇನ್ನೂ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಫೈರ್ ನಿನ್ನೊಳಗಡೆ ಯಾವ್ದು ಬರುತ್ತೋ, ದಟ್ ಈಸ್ ಕಾಲ್ಡ್ ಡಿವೈನ್ ಕನೆಕ್ಷನ್ಸ್. ನಿಮ್ಮನ್ನು ನೋಡಿದಾಗ ನನಗೊಂದು ಸಂತೋಷ, ನನ್ನನ್ನು ನೋಡಿದಾಗ ನಿಮಗೊಂದು ಸಂತೋಷ. ದಿಸ್ ಇಸ್ ಡಿವೈನ್ ಕನೆಕ್ಷನ್. ಗಾಡ್ ವಿಲ್ ಕಂಫರ್ಟ್ ಲೈಕ್ ದಿಸ್. ದೇವರು ಒಬ್ಬರನ್ನ ಸಂತೈಸೋದು ಹೆಂಗೆ ಗೊತ್ತಾ? ಒಬ್ಬರನ್ನ ಇಟ್ಟು. ಸೊ ನಿಮ್ಮ ಲೈಫ್ಗೆ ದೇವರು ಸಂತೈಸೋದು ಹೇಗೆ ಅಂದರೆ, ಒಬ್ಬರನ್ನ ದೇವ್ರು ಕಳಿಸ್ತಾರೆ, ದೇ ವಿಲ್ ಕಂಫರ್ಟ್ ಯು. ಈ ಸಂದೇಶಗಳು ನಿಮ್ಮನ್ನು ಕಂಫರ್ಟ್ ಮಾಡೋ ಥರ ಇತ್ತು ಅಂದರೆ ದಿಸ್ ಈಸ್ ದ ರೈಟ್ ಮೆಸೇಜ್. ಆಮೆನ್, ಹಲ್ಲೆಲೂಯಾ.
ಎಲ್ಲಿ ನಿನಗೆ ಭಯ ಪಡಿಸ್ತಾರೋ, ಎಲ್ಲಿ ನಿನಗೆ ಗಲಿಬಿಲಿ ಆಗ್ತಾಯಿತ್ತೋ, ಏನು ಮಾಡಬೇಕು ಗೊತ್ತಿಲ್ಲ, ಏನಪ್ಪ ನಮ್ಮ ಪಾಸ್ಟಿಂಗ್ ಹೇಳ್ಬಿಟ್ರೆ ನಿನ್ನ ಕನ್ಫ್ಯೂಷನ್ ಇದ್ದರೆ ದಟ್ ಈಸ್ ನಾಟ್ ದ ರೈಟ್ ಮೆಸೇಜ್. ಒಂದು ವೇಳೆ ಈ ಪ್ರಸಂಗ ನಿನ್ನನ್ನು ಸಂತೈಸುವಂಥದ್ದಾಗಿ, ಅಥವಾ ಈ ಪ್ರಸಂಗ ನಿನ್ನನ್ನು ಬಲಪಡಿಸುವಂಥದ್ದಾಗಿ, ಅಥವಾ ಈ ಪ್ರಸಂಗ ನಿನ್ನೊಳಗಡೆ ಒಂದು ಸಂತೋಷನ ಉಂಟು ಮಾಡುತ್ತೆ ಅಂದರೆ ಇದು ನಿನಗಾಗಿ ದೇವರು ಮಾತಾಡಿದ್ದು. ಸೊ ಈ ಸಂದೇಶ ನಿನ್ನ ಲೈಫಲ್ಲಿ ಒಂದು ಸಂತೈಸುವಿಕೆ, ಒಂದು ಸಂತೋಷನ ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಓ ಜೀಸಸ್. ಸೊ ದೇವರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.